ಶಲೋಮ್ ಶಲೋಮ್. ಒಂದು ವಿಚಿತ್ರವಾದ ಘಟನೆ, ಇಂಟ್ರೆಸ್ಟಿಂಗ್ ಇರ್ತದೆ. ನಾಗಾ ಸಾಧು, ನಿಮ್ಗೆಲ್ಲರೂ ಗೊತ್ತಿದೆ, ನಾಗಾ ಸಾಧು ಅಘೋರಿಗಳು. ಇಂಥ ಒಂದು ನಾಗಾ ಸಾಧು ಅಘೋರಿ ಒಂದು ಕ್ರೈಸ್ತ ಚರ್ಚಿನ ಪಾಸ್ಟರ್ಗೆ ಫೋನ್ ಮಾಡ್ತಾನೆ. ಏನಂತ ಹೇಳ್ಕೊಂಡು, ನನ್ನ ತಾಯಿ ಮರಣದ ಹಂತದಲ್ಲಿದ್ದಾಳೆ, ನನ್ನ ತಾಯಿ ICUನಲ್ಲಿ ಅಡ್ಮಿಟ್ ಆಗಿದ್ದಾಳೆ, ವೈದ್ಯರು ಹೇಳಿದ್ದಾರೆ ನನ್ನ ತಾಯಿ ಉಳಿದಿಲ್ಲ ಎಂಬುದಾಗಿ. ಪಾಸ್ಟರೇ, ನನ್ನ ತಾಯಿ ಬದುಕುವಂತೆ ನಿಮ್ಮ ಯೇಸು ಹತ್ರ ಪ್ರಾರ್ಥನೆ ಮಾಡಿ, ನನ್ನ ತಾಯಿಯನ್ನು ರಕ್ಷಿಸಿರಿ, ನಿಮ್ಮ ಯೇಸು ಹತ್ರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕಳಕಳಿಯಿಂದ ಒಂದು ಪಾಸ್ಟರನ್ನು ಫೋನ್ ಮಾಡಿ ವಿನಂತಿಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಈ ಒಂದು ಘಟನೆ ಅದ್ಭುತವಾದ ಘಟನೆ. ಈ ಒಂದು ಅಘೋರಿ ನಾಗಾ ಸಾಧುವಾಗಿರುವ ಈ ವ್ಯಕ್ತಿಯ ಜೀವನದಲ್ಲಿ ಹೇಗೆ ದೇವರು ತನ್ನ ಪ್ರತಾಪವನ್ನು ತೋರಿಸಿದೆ ಎಂಬುದಾಗಿ ನೋಡೋಣ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಡು ಬಂದೇಳು. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪ್ರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಇವತ್ತು ಕರ್ತನೆ, ಅನೇಕ ಜನರು ಕರ್ತನೆ, ಯೇಸು ಸತ್ಯವಂತನು, ನೀತಿವಂತನು, ಪ್ರಾಮಾಣಿಕನು ಕರ್ತನೆ, ಯೇಸು ಸರ್ವಶಕ್ತನು, ಆತನು ಎಲ್ಲ ಅಸಾಧ್ಯವಾದದ್ದು ಇಲ್ಲ ಕರ್ತನೆ, ಅಸಾಧ್ಯವಾದದ್ದು ಒಂದೂ ಇಲ್ಲ ಆತನಿಗೆ, ಪ್ರತಿಯೊಂದು ಸಾಧ್ಯ ಎಂಬುದಾಗಿ ಅನೇಕ ಜನ ಅರ್ಥಕೊಂಡು ಯೇಸುವಿನ ಬಳಿಗೆ ಬಂದು ಅವರು ತನ್ನ ಜೀವನದಲ್ಲಿ ಕ್ರಿಸ್ತ ಯೇಸುವಿನಿಂದ ಉಂಟಾಗತಕ್ಕಂಥ ಆಶೀರ್ವಾದಗಳು, ರಕ್ಷಣೆಗಳು, ಸ್ವಸ್ಥತೆಗಳು ಮತ್ತು ಇನ್ನಿತರ ಅವಶ್ಯಕತೆಗಳು, ಅಗತ್ಯಗಳು ಮತ್ತು ಅನೇಕ ಕೆಟ್ಟ ಚಟಗಳಿಂದ ಬಿಡುಗಡೆ ಆಗೋದಕ್ಕಾಗಿ ಅನೇಕ ಕೋಟ್ಯಾಂತರ ಜನರು ಈಗ ಯೇಸು ಕ್ರಿಸ್ತನ ಹತ್ರ ತಿಳಿದುಕೊಂಡು ಆ ಯೇಸುವಿನ ಸಮ್ಮುಖದಲ್ಲಿ ಬಂದು ಯೇಸುವಿನಿಂದ ಬರಬೇಕಾಗಿರುವ ಎಲ್ಲ ಆಶೀರ್ವಾದಗಳನ್ನು, ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಾರೆ ಕರ್ತನೆ. ಹಾಗೆ ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಪಡ್ಕೊಳ್ಳಲಿ ಎಂಬ ನನ್ನ ಹಾರೈಕೆ ಶುಭವಾಗಲಿ, ಮೇಲಾಗಲಿ ಎಂಬುದಾಗಿ ಹಾರೈಸ್ತಾ, ಕೇಳಿ ಮುಗಿಸೋದ್ರೊಳಗೆ, ದೇವರ ವಾಕ್ಯ ಮುಗಿಸೋದ್ರೊಳಗೆ ಅವರ ಜೀವನದಲ್ಲಿ ಮಹಾ ಅದ್ಭುತಗಳನ್ನು ಮಾಡಬೇಕು ಕರ್ತನೆ. ಅದ್ಭುತಗಳು, ಸೂಚಕ್ರಿಯೆಗಳು, ಸ್ವಸ್ಥತೆಗಳು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಹಾಗೆ ನನ್ನ ಜೊತೆಲಿ ಕೇಳತಕ್ಕಂಥವ್ರು ಕೂಡ ಕರ್ತನನ್ನು ಪ್ರಾರ್ಥಿಸ್ತಾ ಇರೋದಾದ್ರೆ ಕರ್ತನು ಅವರ ಪ್ರಾರ್ಥನೆಯನ್ನು ಕೂಡ ನೇರವಾಗಿ ಕೇಳಿ ಅವರಿಗೆ ಸ್ವಸ್ಥತೆ ನೀಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕೆ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಒಟ್ಟು ಕೂಡಿ ಬಂದಿದ್ದೀರಂದ್ರೆ, ನಿಜವಾಗಲೂ ದೇವರು ನಿಮ್ಮ ಜೀವನದಲ್ಲಿ ಮಹಾ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಇವತ್ತು ನಿಮ್ಮೆಲ್ಲರಿಗೂ ಬಹಳ ದೊಡ್ಡ ಒಳ್ಳೆ ವಾರ್ತೆ. ಒಂದು ವ್ಯಕ್ತಿ, ಈತನ ಹೆಸರು ದಿಲೀಪ್ ಎಂಬುದಾಗಿ, ಇವರು ದೆಹಲಿಯಲ್ಲಿ ಇರತಕ್ಕಂಥವ್ರು. ಈತನ ಹೆಸರು ದಿಲೀಪ್ ಎಂಬುದಾಗಿ. ಈತನು ಚಿಕ್ಕ ಬಾಲ್ಯನಾಗಿರುವಾಗ, ಬಾಲಕತ್ವದಲ್ಲಿರುವಾಗಲೂ ಈತನ ಹೆಸರು ದಿಲೀಪ್ ಎಂಬ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನಂದ್ರೆ, ಈ ಚಿಕ್ಕ ಹುಡುಗನಾಗಿದ್ದು ಬೆಳೀತಾ ಇರುವಾಗ ಆತನ ತಂದೆ ರಿಟೈರ್ಡ್ ಆಗುವಾಗ ಆತನು ಒಂದು ಯೌವನ ಪ್ರಾಯದಲ್ಲಿ ಬಂದನು. ದಿಲೀಪ್ ಎಂಬ ಒಂದು ಯುವಕನು ಯೌವನ ಪ್ರಾಯದಲ್ಲಿ ಬಂದು ಉದ್ಯೋಗವನ್ನು ಮಾಡಿಕೊಳ್ತಾ ಹೇಗಾದ್ರೆ ಮಾಡಿ ತಾನು ಬದುಕ್ತಾ ಇದ್ದನು. ಒಂದು ದಿವಸ ಏನಾಯ್ತು, ಅವರ ತಂದೆ ಆರ್ಮಿ, ಭಾರತ ಸೇನಾ ಪಡೆಯಲ್ಲಿರ್ತಕ್ಕಂಥ ಒಂದು ಸೈನಿಕನಾಗಿ ಕೆಲಸ ಮಾಡ್ತಿದ್ದ. ಅಲ್ಲಿಂದ ಆತನಿಗೆ ರಿಟೈರ್ಡ್ ಅಂದ್ರೆ ಏನಂತಾರೆ ಕನ್ನಡದಲ್ಲಿ? ನಿವೃತ್ತಿ. ಏನಾದ್ರೆ ಅವರು ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಹೊಂದಿದ್ದಾರೆ, ಅಂದ್ರೆ ಅಲ್ಲಿಂದ ರಿಟೈರ್ಡ್ ಆಗಿ ಬಂದರು. ಆಮೇಲೆ ಅವರು ದೆಹಲಿಯಲ್ಲಿ ಉಳಿತಾ ಇರತಕ್ಕಂಥವ್ರು. ಆಮೇಲೆ ಅಲ್ಲಿ ದೆಹಲಿಯಲ್ಲಿ ಉಳಿತಾ ಇರುವಾಗ ಈ ಯವನ ಮಗನು ಮದುವೆ ಆಗಿ ಒಂದು ಮಗು ಕೂಡ ಇದೆ. ಇಂಥ ಸಮಯದಲ್ಲಿ ಈ ಯವನ ಮಗನಾಗಿರುವ ದಿಲೀಪ್ಗೆ ಅನಾರೋಗ್ಯ ಆಗ್ತದೆ, ರೋಗಗ್ರಸ್ತನಾಗ್ತಾನೆ, ಗುಣವಾಗುವುದಿಲ್ಲ. ಬಹಳಷ್ಟು ವೈದ್ಯರು, ಚಿಕಿತ್ಸೆಗಳು ಎಲ್ಲ ಕಡೆ ಹೋದ್ರೂ ಕೂಡ ಗುಣವಾಗುವುದಿಲ್ಲ. ಅಂತ ಒಂದು ವ್ಯಾಧಿ ಪೀಡಿತನಾಗ್ತಾನೆ. ಆ ಸಮಯದಲ್ಲಿ ಇಂಥ ವ್ಯಾಧಿ ಪೀಡಿತನಾಗಿ ಅಲ್ಲಾಡ್ತಾ ಇರುವಾಗ ಆ ವ್ಯಾಧಿ ಪೀಡಿತನಾಗಿರ್ತದ ಆ ಹುಡುಗನನ್ನು ಅವರ ತಂದೆ ಬಹಳಷ್ಟು ಕಳಕಳೆಯಿಂದ ಬಳಲುತ್ತಾ ಇರ್ತಾನೆ. ಆರ್ಮಿ ರಿಟೈರ್ಡ್ ಅವರ ತಂದೆ. ದಿನಗಳದಂತೆ ಆ ಯೌವನ ಮಗನು ಬಹಳ ಅಸ್ವಸ್ಥನಾಗಿ ಮರಣದ ಸಮೀಪಕ್ಕೆ ಬರುವಾಗೆ ಕಾಣಿಸ್ತಾ ಇರ್ತದೆ. ಅವನ ದೇಹ ಕ್ಷೀಣಿಸೋಗ್ತಾ ಇರ್ತದೆ. ಆಗ ಒಂದು ನಾಗಾ ಸಾಧುವಾದ ಅಘೋರಿ ಬಾಬಾ
ಹತ್ರ ಇವ್ರು ಹೋಗ್ತಾರೆ, ಈ ತಂದೆ ಮತ್ತು ಈ ಮಗನು ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಹೋಗಿದ ಕೂಡಲೇ ಆ ನಾಗಾ ಸಾಧು ಆದ ಅಘೋರಿ ಬಾಬಾ ಏನು ಹೇಳ್ತಾನೆ, ಈ ಮಗನನ್ನು ನನಗೆ ಕೊಡ್ರಿ, ನಾನು ಈ ಮಗನನ್ನು ಎಲ್ಲ ಮಂತ್ರ ತಂತ್ರ ತಿದ್ವಿದ್ಯೆಗಳನ್ನು ಕಳಿಸಿ ಇವನನ್ನು ನನ್ನ ಹಾಗೆ ತಾಂತ್ರಿಕನಾಗಿ ಮಾಡುತ್ತೇನೆ ಎಂಬುದಾಗಿ ಹೇಳಿಕೊಂಡು ಆ ನಾಗಾ ಸಾಧು ಅಘೋರಿಯ ಮಾತನ್ನು ಕೇಳಿ ಹೆಂಗಾದ್ರೆ ಮಾಡಿ ಉಳಿಲಿಯಪ್ಪ ಅಂತೇಳಿ ಅವನ ಜೊತೆ ಕಳಿಸ್ತಾರೆ. ಕಳಿಸಿದ ಕೂಡಲೇನು ಅವನಿಗೆ ಆ ನಾಗಾ ಸಾಧು ಅಘೋರಿ ಎಂಬವನು ಗುರು. ಅವರು ಯಾರಿಗೆ ತರಬೇತಿ ಕೊಡ್ತಾ ಇದ್ದಾರೆ, ಈ ಒಂದು ದಿಲೀಪ್ ಎಂಬ ಯವನಸ್ಥನು, ಮದುವೆ ಆಗಿರ್ತಕ್ಕಂಥ ಯವನಸ್ಥನಿಗೆ ತರಬೇತಿ ಕೊಡ್ತಾ ಇದ್ದಾರೆ. ಅವನ ತರಬೇತಿ ಕೊಡ್ತಾ ಇರುವಾಗ ಈತನು ಆ ತರಬೇತಿಯನ್ನು ಪಡಿತಾ ಇರುವಾಗ ಈತನಿಗೆ ಸ್ವಲ್ಪ ಅಸಹ್ಯವನಿಸಿತ್ತು. ಯಾಕಂದ್ರೆ ಈ ನಾಗಾ ಸಾಧು ಅಘೋರಿಗಳಲ್ಲಿ ಇರತಕ್ಕಂಥ ಕೆಲವು ಚಟುವಟಿಕೆಗಳು ಈತನಿಗೆ ಒಲಿತಾ ಇಲ್ಲ, ಸೂಟ್ ಆಗ್ತಾ ಇಲ್ಲ. ಬಹಳ ಆಗದೇ ಇರುವ ಸಮಯದಲ್ಲಿ ಕೂಡ, ಅಂಥ ಸಮಯದಲ್ಲಿ ಕೂಡ ಈ ವ್ಯಕ್ತಿ, ಈ ದಿಲೀಪ್ ಎಂಬವನು ಆ ಒಂದು ಸಾಧು ಜೊತೆಯಲ್ಲಿ ಬದುಕ್ತಾ ಇದ್ದಾನೆ. ಬದುಕ್ತಾ ಇದ್ದುಕೊಂಡು ಆತನ ಎಲ್ಲ ಅನುಷ್ಠಾನಗಳು, ಅವನು ಮಾಡ್ತಕ್ಕಂಥ ಎಲ್ಲ ಜಪ ತಪಗಳು, ಮಾಂತ್ರಿಕ ತಂತ್ರಗಳು, ಇವೆಲ್ಲದರಿಂದ ಆತನು ಕಲಿತಾ ಇದ್ದಾನೆ. ಆದರೆ ಅವರ ಚಟುವಟಿಕೆಗಳು ಈತನಿಗೆ ಬಹಳ ಅಸಹ್ಯಕರವಾಗಿ ಅನಿಸ್ತಾ ಇದೆ. ಯಾರಿಗೆ? ದಿಲೀಪ್ಗೆ. ಏನಪ್ಪ ಈ ಸಾಧುಗಳು ಹೀಗೇನೋ ಇರ್ತಾರಾ ಎಂಬುದಾಗಿ ಹೇಳಿಕೊಂಡು ಪಾಪ ಆತನು ತನ್ನ ಬಾಯಿಂದ ತನ್ನ ಜೀವನದಲ್ಲಿ ಎಂಥದನ್ನು ನೋಡಿದನೆಂದರೆ ಆಶ್ಚರ್ಯಪಡ್ತೀನಿ ನೀವು. ಈ ನಮ್ಮ ಭಾರತ ದೇಶದಲ್ಲಿರುವ ನಾಗಾ ಸಾಧುಗಳು, ಅಘೋರಿಗಳು, ಅವರ ಭೋಜನ ಏನು ಗೊತ್ತಿದೆ? ಒಂದೊಂದು ಸಾರಿ ಸತ್ತೋಗಿರುವ ಹೆಣಗಳನ್ನು ಸುಟ್ಟುಕೊಂಡು ತಿಂತಾರೆ. ಅವರು ಸತ್ತೋಗಿರುವ ಹೆಣಗಳನ್ನು ಅವರು ತಿಂತಾರೆ. ಮನುಷ್ಯನ ಹೆಣಗಳನ್ನು, ಪ್ರಾಣಿ ಪಕ್ಷಿಗಳ ಮನುಷ್ಯನ ಹೆಣವನ್ನು ತಿಂತಾರೆ. ಇಂಥ ಒಂದು ಅಘೋರಿ ಬಾಬಾ ಆಗಿರ್ತಕ್ಕಂಥ ಆ ಗುರುವಿನ ಕಡೆ ತರಬೇತಿ ಪಡಿತಾ ಇರ್ತಾನೆ. ಯಾರು? ದಿಲೀಪ್ ಎಂಬವನು. ಪಡಿತಾ ಇರುವಾಗ ಆತನಿಗೆ ಬಹಳ ಅಸಹ್ಯ ಅನಿಸ್ತಾ ಇರ್ತದೆ. ಅಪ್ಪ ಇದು ಹೆಂಗೆ ತಿನ್ಬೇಕು, ಬಹಳ ಅಸಹ್ಯವಾಗ್ತಾ ಇರ್ತದೆ. ಅಸಹ್ಯವಾದವರಲ್ಲಿ ಸೇರಿದವರು ಈ ದಿಲೀಪ್ ಎಂಬವನು. ಪಾಪ ಅವನಿಗೆ ಅರ್ಥ ಆಗ್ತಾಯಿಲ್ಲ. ಆದರೂ ಅವನಿಗೆ ಹೇಳ್ತಾರೆ, ನೀನು ಶಕ್ತಿಗಳನ್ನು ಪ್ರಾಪ್ತ ಮಾಡ್ಕೋಬೇಕಾದ್ರೆ, ಎಲ್ಲ ದುಷ್ಟ ಶಕ್ತಿಗಳನ್ನು ನೀನು ಪ್ರಾಪ್ತ ಮಾಡ್ಕೋಬೇಕಾದ್ರೆ, ಈ ಒಂದು ಶಕ್ತಿಗಳನ್ನು ಪ್ರಾಪ್ತ ಮಾಡಿಕೊಂಡು ನೀನು ಅನೇಕ ಜನರಿಗೆ ನೀನು ಸಹಾಯ ಮಾಡೋಗಿರ್ತೀವಿ. ಆವಾಗ ನೀನು ಶಕ್ತಿಶಾಲಿಯಾದ ವ್ಯಕ್ತಿಯಾಗಿರ್ತೀವಿ. ನೀನು ಶಕ್ತಿಗಳನ್ನು ಪ್ರಾಪ್ತ ಮಾಡಬೇಕಾದ್ರೆ, ಈ ಸಾಧನೆಗಳನ್ನು ಪ್ರಾಪ್ತ ಮಾಡ್ಕೋಬೇಕಾದ್ರೆ ನೀನು ಇದನ್ನೆಲ್ಲ ಮಾಡಬೇಕೆಂಬುದು ಹೇಳುವಾಗ ಈ ಹುಮ್ಮಸ್ಸವನ್ನು, ಈ ಪ್ರೋತ್ಸಾಹವನ್ನು ಕೊಟ್ಟು ಅವನನ್ನು ಆ ಸತ್ತು ಹೋಗಿರುವ ಹೆಣಗಳ ಮಾಂಸವನ್ನು ತಿನ್ನುವಂತೆ. ಇನ್ನೊಂದು ಕೇಳಿದ್ರೆ, ಆ ಮನುಷ್ಯನ ತಲೆ ಬುರುಡೆ, ಸತ್ತು ಹೋಗಿರುವ ಮನುಷ್ಯನ ತಲೆ ಬುರುಡೆ ಕಟ್ ಮಾಡಿ ಅದರೊಳಗೆ ಸಾರಾಯನ್ನು ಹಾಕಿ ಸಾರಾಯನ್ನು ಕುಡಿಸ್ತಾರೆ. ಯಾಕಂದರೆ ಅವನು ಹಲ್ಲೆಲೂಯಾ ಇಂಥವ್ರು ಇದ್ದಾರೆ ಎಂಬುದಾಗಿ ನನಗೂ ಗೊತ್ತಿಲ್ಲಾಗಿತ್ತು. ಪಾಪ ಅವನು ಹೇಳಿರುವಾಗ ಗೊತ್ತಾಯ್ತು ನನಗೆ. ಆಮೇಲೆ ನಾನು ಅಂತರ್ಜಾಲದಲ್ಲಿ, ಇಂಟರ್ನೆಟ್ನಲ್ಲಿ, ಗೂಗಲ್ನಲ್ಲಿ ಸರ್ಚ್ ಹೊಡೆದಾಗ ಹೌದು, ನಾಗಾ ಸಾಧು ಆಗಿರ್ತಾನೆ ಅಘೋರಿಗಳು ಈ ರೀತಿಯಲ್ಲಿ ಇಳಿತಾರೆ ಎಂಬುದಾಗಿ, ವಾಸ್ತವಿಕ ಸತ್ಯ ಎಂಬುದಾಗಿ ಅದು ತಿಳಿದು ಬಂತು. ತದನಂತರ ಏನಾಯಿತು, ಈ ರೀತಿಯಾಗ ಒಂದು ತೊಂದರೆ, ಈ ಒಂದು ಅಸಹ್ಯಕರವಾದಂಥ ಈ ಒಂದು ಚಟುವಟಿಕೆಗಳು ನೋಡಿ ಈ ದಿಲೀಪ್ಗೆ ಬಹಳಷ್ಟು ನೋವಾಗ್ತಿತ್ತು, ಅಸಹ್ಯ ಮನಸ್ತಾ ಇತ್ತು. ಆದರೂ ತನಗೆ ಇಷ್ಟ ಇಲ್ಲದಿದ್ದರೂ ಕೂಡ ತಾನು ಒಂದು ತಾಂತ್ರಿಕನಾಗಬೇಕು ಅಂತೇಳಿ ನಾಗಾ ಸಾಧು ಹೇಳಿದಕ್ಕಾಗಿ, ಹೌದು ನೀನು ತಾಂತ್ರಿಕನಾಗಬೇಕು, ನೀನು ತಾಂತ್ರಿಕನಾಗಲಿಕ್ಕೆ ನೀನು ಹುಟ್ಟಿದೆ ಎಂಬುದಾಗಿ ಹೇಳಿ ಅವನಿಗೆ ಇದೆಲ್ಲ ಹೇಳಿದ್ಕೊಳ್ಳಿ ಅವನು ಹೌದೇನೋ ಅಂತ ತಿಳ್ಕೊಂಡು ಅದನ್ನು ನಂಬಿ ಅವನು ಈ ತಲೆ ಬುರುಡೆಯಲ್ಲಿ ಸಾರಾಯನ್ನು ಹಾಕಿಕೊಟ್ರು. ಅವರಿಗೆ ಕುಡಿಲಿಕ್ಕೆ ಧೂಮ್ರಪಾನವನ್ನು, ಮದ್ಯಪಾನವನ್ನು ಮತ್ತು ಅವಾಗವಾಗ ಸತ್ತಿರ್ತಕ್ಕಂಥ ಮನುಷ್ಯರ ದೇಹದ ಮಾಂಸವನ್ನು ತಿನ್ಲಿಕ್ಕೆ ಕೊಡ್ತಾ ಇದ್ರು. ಅದನ್ನು ತಿನ್ನುವಾಗ, ಅದನ್ನು ಮಾಡುವಾಗೆಲ್ಲ ಬಹಳ ಅಸಹ್ಯ ಅನಿಸ್ತಾ ಇತ್ತು ತನಗೆ. ಆಗ ದಿನಗಳದಂತೆ ಇದು ಏನಾಯ್ತಪ್ಪ ಅಂತೇಳಿ, ಆದರೂ ಅವನು ಏನು ಮಾಡ್ದ, ಅವ್ರು ಹೇಳಿದ ಮಾತನ್ನೆಲ್ಲ ನಂಬಿಕೊಂಡು ತಂತ್ರ ವಿದ್ಯೆ ಗಿದ್ದೆ ಎಲ್ಲ ಕಲ್ತ್ಕೊಂಡು ಕೊನೆಗೆ ದಿಲೀಪ್ ಎಂಬ ಈ ಯುವಕನು, 2 ಮಕ್ಕಳಾಗಿದ್ರು, ಹೆಂಡತಿದ್ದಾರೆ. ಆದರೆ ಈ ದಿಲೀಪ್ ಎಂಬ ಯುವಕನು ನಾಗಾ ಸಾಧು ಆಗಿದ್ದಕ್ಕಾಗಿ ದೀಕ್ಷೆ ತಗೊಂಡ. ನಾಗಾ ಸಾಧು ದೀಕ್ಷೆ ತಗೊಂಡು ನಾಗಾ ಸಾಧು ಆದ. ನಾಗಾ ಸಾಧು ಆಗಿ ಅಷ್ಟೇ ಅಲ್ಲದೆ ಅವ್ರ ಕಡೆ ತರಬೇತಿ ಪಡ್ಕೊಂಡು ಈತನು ಕೂಡ ದಿಲೀಪ್ ಏನಾಗಿದ್ದಾನೆ, ನಾಗಾ ಸಾಧುಗೆ ಗುರುಗಳಾಗಿಬಿಟ್ಟ. ಪ್ರಮೋಷನ್ ಆಯ್ತು ಈತನದು. ಗುರುಗಳಾಗಿ ಈತನು ಅನೇಕ ಯಾರ್ಯಾರ ಆತನ ಬರ್ತಾ ಇದ್ದಾರೆ, ಒಂದು ವಿಧವಾದಂಥ ಶಕ್ತಿ ಪ್ರಾಪ್ತ ಮಾಡಿಕೊಂಡು, ಒಂದು ಅದೃಶ್ಯ ಕತ್ತಲ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡು, ಜನರಿಗೆ ಏನೋ
ಕಾರ್ಯಗಳನ್ನು ಮಾಡ್ತಾ ಇರುವಾಗ ಜನರು ಈತನನ್ನು ನಂಬಿ ಈತನ ಜೊತೆಯಲ್ಲಿ ಕೂಡ ಅನೇಕ ಜನರು ಶಿಷ್ಯರಾದರು. ಎಲ್ಲರೂ ಕೇಳಿಸ್ಕೊಳ್ತಾರೆ ನನ್ನ ಪ್ರಿಯ ಸಹೋದರಿ. ಈತನ ಜೊತೆಲಿ ಅನೇಕ ಜನರು ಶಿಷ್ಯರಾಗಿ ಈತನ ಜೊತೆಲಿ ಅವರು ಕೂಡ ಮಂತ್ರ ತಂತ್ರ ಮತ್ತು ಅರ್ಪಣೆಗಳು, ಬಲಿಯರ್ಪಣೆಗಳು, ಕುರಿಯರ್ಪಣೆಗಳು, ರಕ್ತಾರ್ಪಣೆಗಳು ಮತ್ತು ಈ ಹವನಗಳು, ಅವರ ಆ ನಾಗಸಾಧುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಮನುಷ್ಯನ ಸತ್ತೋಗಿರೋ ಮನುಷ್ಯನ ದೇಹವನ್ನು ತಿನ್ನೋದ್ರಲ್ಲಿ ಒಂದು ಪ್ರಾಪ್ತಿಯಾಗ್ತದೆ ಅನ್ನತಕ್ಕಂಥ ಒಂದು ನಂಬಿಕೆಯಿಂದ ಅವರ ಜೊತೆಯಲ್ಲಿ ಈ ಒಂದು ದಿಲೀಪ್ ಎಂಬುವನು ಗುರುವಾಗಿ ಅನೇಕ ಶಿಷ್ಯರನ್ನು ತನ್ನೊಟ್ಟಿಗೆ ಮಾಡಿಕೊಂಡನು. ಒಂದು ದಿವಸ ಏನಾಯಿತು, ಈತನು ಯಾವುದೋ ಒಂದು ಕಾರ್ಯಕ್ಕಾಗಿ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದು ತನ್ನ ತಂದೆ ತಾಯಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಮಾತಾಡ್ತಿರುವಾಗ ಬಹಳ ವಿಚಿತ್ರ ಸಂಗತಿ, ಬಹಳ ವೆರಿ ಲಾಜಿಕಲ್ ಇದೆಯಲ್ಲ. ಮಾತಾಡ್ತಾ ಇರುವಾಗ ಪ್ರೈಸ್ ದ ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ಗ್ಲೋರಿ ಮೈ ಲಾರ್ಡ್. ಮಾತಾಡ್ತಾ ಇರುವಾಗ ಆ ಗೋಡೆ ಮೇಲಿರುವ ಎಲ್ಲ ಫೋಟೋಗಳನ್ನು ನೋಡ್ತಾನೆ. ಯಾರು? ಈ ದಿಲೀಪ್ ಎಂಬ ನಾಗಾಸಾಧು, ಅಘೋರಿಯಾದ ನಾಗಾಸಾಧು. ಎಲ್ಲ ಫೋಟೋಗಳ ಮೇಲೆ ನೋಡಿ ಅವರ ತಂದೆಗೆ ಒಂದು ಪ್ರಶ್ನೆ ಹಾಕ್ತಾನೆ. ಆ ಫೋಟೋಗಳಲ್ಲಿ ಒಂದು ಕಾರ್ಯವನ್ನು ದೃಷ್ಟಿಸಿದ ಅವನು. ನೋಡ್ರಿ, ಎಷ್ಟು ಮಾಮೂಲಿ ಅಲ್ಲ ಜನರು. ಯಾಕಂದ್ರೆ ಈಗಿನ ಜನರನ್ನು ಯಾರನ್ನು ನಾವು ಅಷ್ಟು ಬುದ್ಧಿವಂತರಿದ್ದಾರೆ, ಜ್ಞಾನವಂತರಿದ್ದಾರೆ. ಆ ಫೋಟೋಯಲ್ಲಿ ಇರತಕ್ಕಂಥ ಎಲ್ಲ ಫೋಟೋಗಳನ್ನು ನೋಡಿ, ದೇವರುಗಳನ್ನು ನೋಡಿ ಒಂದು ಪ್ರಶ್ನೆ ಆಗ್ತಾನೆ. ಅದನ್ನು ನೋಟಿಸ್ ಮಾಡ್ತಾನೆ. ಎಲ್ಲ ದೇವರುಗಳ ಕೈಯಲ್ಲಿ, ಇವರ ಮನೆಯಲ್ಲಿ ಇರ್ತಕ್ಕಂಥ ಆ ಕೋಣೆಯಲ್ಲಿ ಎಲ್ಲ ದೇವರುಗಳ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದೆ. ಏನಿದೆ? ಅಸ್ತ್ರಗಳು, ಆಯುಧಗಳಿದೆ. ಆಗ ಈ ನಗಾಸಾಧುವಾಗಿರ್ತಕ್ಕಂಥ ವ್ಯಕ್ತಿ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದು ಕೂಡ ಅವರ ತಂದೆಗೆ ಒಂದು ಪ್ರಶ್ನೆ ಆಗ್ತಾನೆ. ಅಪ್ಪಾಜಿ, ಈ ಎಲ್ಲ ಫೋಟೋಗಳಲ್ಲಿ ಇರ್ತಕ್ಕಂಥ ಎಲ್ಲ ದೇವರುಗಳಿಗೆ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದೆಯಲ್ಲ, ಆಯುಧಗಳಿದೆಯಲ್ಲ, ಈ ಆಯುಧಗಳು ಇವರಿಗೆ ಯಾಕೆ ಅಂತ ಕೇಳ್ತಾನೆ. ಕೇಳಿದ್ಕೊಳ್ಳಿ, ಅವರ ತಂದೆ ಏನು ಉತ್ತರ ಕೊಡ್ತಾನೆ? ಇದು ಆಯುಧಗಳು ದುಷ್ಟರನ್ನು ಸಂಹರಿಸೋದಕ್ಕಾಗಿ, ದುಷ್ಟರನ್ನು ನಾಶ ಮಾಡೋದಕ್ಕಾಗಿ ಈ ಆಯುಧಗಳು ಈ ಫೋಟೋನಲ್ಲಿದ್ದ ದೇವರುಗಳು ಇಟ್ಟುಕೊಂಡಿದ್ದಾರೆ ಎಂಬುದು. ಆಗ ಈ ಯವನಸ್ಥನು, ಈ ಅಘೋರಿ ವಿದ್ಯೆ ಪಡ್ಕೊಳ್ತಿರ್ತಾನೆ ಯವನಸ್ಥನು ಕೇಳ್ತಾನೆ, ಪಪ್ಪ, ದೇವರಿಗೆ ಶಸ್ತ್ರಾಸ್ತ್ರಗಳು ಬೇಕಾ? ದೇವರಂದ್ರೆ ಸರ್ವಶಕ್ತನಲ್ಲ, ದೇವರಂದ್ರೆ ಸರ್ವವ್ಯಾಪಿ ಅಲ್ಲ, ಆತನಿಗೆ ಅಸಾಧ್ಯವಾದದ್ದೇನಿದೆ ಆತನಿಗೆ ಎಲ್ಲ ಸಾಧ್ಯವಾದದ್ದಲ್ಲ. ಅವರು ಶಸ್ತ್ರಾಸ್ತ್ರಗಳನ್ನು ತಗೊಂಡು ಈ ದುಷ್ಟನನ್ನು ಸಂಹರಿಸಬೇಕಾಗಿರ್ತಕ್ಕಂಥ ಅಗತ್ಯ ಏನಿದೆ? ಅವರು ಒಂದು ಮಾತಾಡಿದರೆ, ಒಂದು ಶ್ವಾಸವನ್ನು ಓದಿದರೆ ಭಸ್ಮ ಆಗಬೇಕಲ್ಲ. ಈ ದೇವರುಗಳ ಕೈಯಲ್ಲಿ ಶಸ್ತ್ರಾಸ್ತ್ರಗಳು ಇರುವುದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ. ಆಮೇಲೆ ಆ ತಂದೆ ಕೇಳ್ತಾನೆ ಅಂತೇಳಿ, ಅಪ್ಪಾಜಿ, ಮತ್ತು ಒಂದು ಮನುಷ್ಯನು ಶಸ್ತ್ರವನ್ನು ಯಾಕೆ ಇಡ್ತಾನೆ ಅಂತ ಕೇಳಿದ್ರು. ಅವ್ರು ಹೇಳ್ದ, ಅವ್ರ ತಂದೆ ಹೇಳ್ತಾನೆ, ಇಲ್ಲ, ದುಷ್ಟರನ್ನು ನಾಶ ಮಾಡಿ ಶಿಷ್ಟರನ್ನು ರಕ್ಷಿಸೋದಕ್ಕಾಗಿ ದೇವರುಗಳು ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸರಿ, ಇದು ಹೇಳಿದ್ರೆ, ಆದರೆ ಶಸ್ತ್ರಾಸ್ತ್ರಗಳು ಇಟ್ಟುಕೊಳ್ಳೋರು ಯಾರು ಅಂತ ಕೇಳ್ತಾನೆ ಅಪ್ಪಾಜಿ. ಯಾಕಂದ್ರೆ ಅಪ್ಪಾಜಿ ಮಿಲಿಟರಿಯಲ್ಲಿ ಕೆಲಸ ಮಾಡಿದಾರಲ್ಲ. ಶಸ್ತ್ರಾಸ್ತ್ರಗಳು ಇಟ್ಕೊಂಡಿರೋರು ಯಾರು? ಇಟ್ಕೊಳ್ಳೋರು ಯಾರು? ನೀವು ಯೋಚನೆ ಮಾಡಿ ಹೇಳಿ. ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಳ್ಳೋರು, ಇಟ್ಟುಕೊಳ್ಳೋರು, ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಳೋರು ಅಂತ ಹೇಳ್ತಾರೆ ನಾನು. ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡು ಯಾರು ಇಟ್ಕೊಳ್ತಾರೆ ಈ ಶಸ್ತ್ರಾಸ್ತ್ರಗಳು? ಮಾನವರಲ್ಲಿ ಕೇಳಿರುವಾಗ ಯಾರಿಗೆ ಅಪಾಯ ಇರ್ತದಲ್ಲ, ಯಾರಿಗೆ ಏನಾದ್ರು ದಾಳಿ ಮಾಡ್ತಾರೆ, ಯಾವುದಾದ್ರೆ ಅಟ್ಯಾಕ್ ಆಗ್ತದಂದ್ರೆ ಅವ್ರು ಏನು ಮಾಡ್ತಾರೆ? ಗನ್ ಲೈಸೆನ್ಸು ಅಥವಾ ಕತ್ತಿಯ ಲೈಸೆನ್ಸ್ ತಗೊಂಡು ತನ್ನ ಹತ್ರ ಶಸ್ತ್ರಾಸ್ತ್ರ ಇಟ್ಕೊಂಡಿರ್ತಾರೆ. ಯಾಕೆ? ತನ್ನ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ತಾರೆ ಅಂತ ಹೇಳ್ತಾನೆ. ಆಗ ಮಗನ ಕೇಳ್ತಾನೆ, ಲಾಜಿಕ್ ನೋಡ್ರಿ, ಎಷ್ಟು ಲಾಜಿಕ್ ಇದೆ. ಹುಡುಗನು ಬಹಳ ಹುಷಾರಿದ್ದಾನೆ. ಹೇಳ, ಈ ಎಲ್ಲ ಫೋಟೋಗಳಲ್ಲಿರ್ತಕ್ಕಂಥ ದೇವರುಗಳು ಮಾನವನ ರಕ್ಷಣೆಗಾಗಿ ತಾವು ಶಸ್ತ್ರಾಸ್ತ್ರಗಳು ಉಪಯೋಗ ಮಾಡ್ತಾರೆ. ಮತ್ತು ಯಾವಾಗ ನೋಡಿದ್ರೆ ತಮ್ಮ ಹತ್ರ ಶಸ್ತ್ರಾಸ್ತ್ರಗಳು ಇಟ್ಕೊಳ್ತಾರೆ. ಇವರು ತಮ್ಮ ರಕ್ಷಣೆ ಕೂಡ ಶಸ್ತ್ರಾಸ್ತ್ರಗಳು ಬೇಕಾ? ನನಗೆ ಅನಿಸಿದ್ದಷ್ಟು ದೇವರು ಸರ್ವಶಕ್ತನಲ್ಲ ಅಪ್ಪಾಜಿ, ಆತನಿಗೆ ಶಸ್ತ್ರಾಸ್ತ್ರಗಳು ಬೇಕಾ? ಸರ್ವಶಕ್ತನಲ್ಲ. ಹಾಗಾದ್ರೆ ಈ ಯಾಕೆ ಈ ಶಸ್ತ್ರಾಸ್ತ್ರಗಳಿದೆ ಅಂತೇಳಿ ಆತನ ಮನಸ್ಸೊಳಗೆ ಒಂದು ಪ್ರಶ್ನೆ ಆಗಿರುವಾಗ, ಎಲ್ಲ ದೇವರುಗಳಲ್ಲಿ ಶಸ್ತ್ರಾಸ್ತ್ರಗಳಿದೆ ಅಂತೇಳಿ ಬೋರ್ಡ್ ಎಲ್ಲ ಆತನಿಗೆ ಒಗಡಿ ತೋರಿಸ್ತಾನೆ. ಆವಾಗ ಯಾವ ದೇವರ ಕೈಲಿ ಶಸ್ತ್ರಾಸ್ತ್ರಗಳಿಲ್ಲ ಇಲ್ಲಿ ಅಂತ ನೋಡ್ತಾ ಇರುವಾಗ, ಯಾವ ದೇವರ ಕೈಲಿ ಇಲ್ಲ, ಎಲ್ಲ ದೇವರ ಕೈಲಿ ಶಸ್ತ್ರಾಸ್ತ್ರಗಳಿದೆ. ಆದರೆ ಅವರ ಅಪ್ಪಾಜಿ ಒಂದು ಮಾತು ಹೇಳ್ತಾನೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನ ಕೈಯಲ್ಲಿ
ಶಸ್ತ್ರಾಸ್ತ್ರಗಳು ಇಲ್ಲ ಎಂಬುದಾಗಿ ಹೇಳ್ತಾನೆ. ಹೌದೌದು, ಹೌದು, ಯೇಸು ಕ್ರಿಸ್ತನ ಕೈಲಿ ಅದಕ್ಕೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹೊಡೆದು ಆತನನ್ನು ಕೊಂದು ಹಾಕಿದರು ಎಂಬುದಾಗಿ ಹೇಳ್ತಾನೆ. ಯೇಸು ಕ್ರಿಸ್ತನಿಗೆ ಕೈಯಲ್ಲಿ ಒಂದು ವೇಳೆ ಶಸ್ತ್ರಾಸ್ತ್ರಗಳು ಇದ್ದಿದ್ದಾದ್ರೆ ಯೇಸು ಕ್ರಿಸ್ತನು ಆ ಬಂದಿರತಕ್ಕಂಥ ದುಷ್ಟರನ್ನು ಕೊಂದು ಹಾಕಿ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಳ್ತಿದ್ದ ಎಂಬುದಾಗಿ ಅಪಹಾಸ್ಯ ಮಾಡುತ್ತಾ, ಹಲ್ಲೆಲೂಯಾ, ಈ ನಾಗಾಸಾಧುವಿನ ತಂದೆ ಆಗಿರ್ತಕ್ಕಂಥ ಆತನು ಅಪಹಾಸ್ಯ ಮಾಡ್ತಾ ಹೇಳ್ತಾನೆ, ನೋಡು, ಯೇಸು ಕ್ರಿಸ್ತನು ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ, ಆದರೆ ಆತನನ್ನು ಶಿಲುಬೆ ಮೇಲೆ ಹೊಡೆದಾಗ ಆತನ ಹಾಗೆ ಸತ್ತೋದನು, ತನ್ನನ್ನು ರಕ್ಷಿಸಿಕೊಳ್ಳಿಕ್ಕಾಗಿಲ್ಲ ಎಂಬುದಾಗಿ ಹೇಳಿ, ಈ ರೀತಿಯಲ್ಲಿ ಅವರ ತಂದೆ ಶಸ್ತ್ರಾಸ್ತ್ರ ಇಲ್ಲದ ದೇವರೊಬ್ಬನು ತನ್ನನ್ನು ತಾನು ರಕ್ಷಿಸಿಕೊಳ್ಳಿಕ್ಕಾಗಿಲ್ಲ ಎಂಬುದಾಗಿ ಅಪಹಾಸ್ಯ ಮಾಡ್ತಾನೆ. ವೆರಿ ಇಂಟ್ರೆಸ್ಟಿಂಗ್ ಇದೆ ಇದು. ಹಲ್ಲೆಲೂಯಾ. ಅಪಹಾಸ್ಯ ಮಾಡಿರುವಾಗ ಈ ಮಗನು ಕೂಡ ಅಂತಾಗಿದ್ದ, ಹೌದಲ್ಲ, ಅದಕ್ಕೆ ಶಿಲುಬೆಗೆ ಹಾಕ್ಬಿಟ್ರು ಅದನ್ನು ಯೇಸು ಕ್ರಿಸ್ತನನ್ನು. ನೋಡಿ, ಏನು ಉಪಯೋಗ ಆಗಿಲ್ಲ ಯೇಸು ಕ್ರಿಸ್ತನ ಎಂಬುದಾಗಿ ಎಲ್ಲರೂ ಹೇಳ್ತೀರಿ. ಹಲ್ಲೆಲೂಯಾ. ದಿನಗಳದಂತೆ ಈತನು ತಾಂತ್ರಿಕ ವಿದ್ಯೆಯಲ್ಲಿ, ಅಘೋರಿ ವಿದ್ಯೆಯಲ್ಲಿ ಬಹಳ ಕಾರ್ಯಗಳನ್ನು ಮಾಡ್ತಾ ಅನೇಕ ಜನರಲ್ಲಿ ಆತನ ಮೇಲೆ ನಂಬಿಕೆ ಬರ್ತಕ್ಕಂಥ ಎಲ್ಲ ಮೂಡಿಸಿ ಜನರನ್ನು ತನ್ನ ಕಡೆ ತಿರುಗಿಸಿಕೊಂಡು ಅನೇಕ ಜನರು ಈತನಿಗೆ ಶಿಷ್ಯರಾಗಿ ಈತನ ಜೊತೆಲಿ ಅಘೋರಿ ನಾಗಾ ಸಾಧುಗಳಾಗಿ ಹೋಗ್ತಾ ಇದ್ದಾರೆ. ಆದರೆ ಒಂದು ಮಾತು ಈತನ ಹೇಳ್ತಾನೆ, ಅದನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಯಾವಾಗ ಏನಾಗ್ತದೋ, ಯಾವ ದುಷ್ಟಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡ್ತದೆ ಎಂಬ ಭಯ, ಆತಂಕ ಅವ್ರಿಗಿರ್ತದಂತೆ. ಕೀರ್ತನೆ 53ರಲ್ಲಿ ನಾವು ಓದಿದ್ದೇವೆ. ಈಗ ಮನುಷ್ಯರನ್ನು ತಿನ್ನುವ ಜನರು ಕೂಡ ಇದ್ದಾರೆ ಎಂಬುದಾಗಿ ಅವರಿಗೆ ಆತಂಕ ಇರ್ತದೆ. ಅದಕ್ಕಾಗಿ ಈ ನಾಗಾ ಸಾಧುಗಳು ಆಗಿರ್ತಂಥ ಅಘೋರಿಗಳು ಅವರು ಮದ್ಯಪಾನವನ್ನು, ಧೂಮ್ರಪಾನವನ್ನು ಸೇವನೆ ಮಾಡಿ ಕುಡಿದು ತಮ್ಮನ್ನು ಭಯ ಇರದಂತೆ ಹೀಗೆ ಮಾಡ್ತಾರೆ ಎಂಬುದಾಗಿ ಈ ದಿಲೀಪ್ ಎಂಬ ಗುರು, ನಾಗಾ ಸಾಧುಗಳ ಗುರು ಹೇಳ್ತಾನೆ. ಹೇಳ್ಕೊಂಡು ಆತನ ಹೇಳ್ತಾನೆ, ನಮಗೆ ಸಮಾಧಾನ ಇಲ್ಲ ಅಂತೇಳಿ. ಆದರೂ ಆತನೇ ಒಂದು ಮನಸ್ಸೊಳಗೆ ಒಂದು ದೃಢ ಸಂಕಲ್ಪ ಮಾಡಿಕೊಡ್ತಾನೆ, ನಾನು ದೊಡ್ಡ ಗುರು ಆಗಿದ್ದೇನೆ, ಎಲ್ಲರೂ ನಡೆಸಬೇಕೆಂಬ ಆ ದೃಢ ಸಂಕಲ್ಪ ಮಾಡಿಕೊಡೋದಕ್ಕಾಗಿ ಅದರಲ್ಲಿ ಹಾಗೆ ಬೆಳೀತಾ ಇರ್ತಾನೆ. ಒಂದು ದಿವಸ ಈತನು ಸ್ವಲ್ಪ ಮನೆಯಲ್ಲಿ ತನ್ನ ಕುಟುಂಬದಲ್ಲಿ ತನ್ನ ಮಗಳಿಗೆ ಆರಾಮಿಲ್ಲದ ಕಾರಣದಿಂದ ಉಳಿತಾನೆ. ಆದರೆ ಈ ನಾಗಾ ಸಾಧುಗಳು ತಮ್ಮ ಪತ್ನಿಯೊಟ್ಟಿಗೆ ಅವರು ಇರಬಾರ್ದು, ಆ್ಯಕ್ಚುಲಿ ದೂರನೇ ಇರಬೇಕು. ಅದೊಂದು ಅನುಷ್ಠಾನಗಳಿದವರು, ಬಹಳ ಪವಿತ್ರವಾದಂಥ ಅನುಷ್ಠಾನ. ಪ್ರೈಸ್ ಲಾರ್ಡ್ ಜೀಸಸ್. ಸೊ ಈ ರೀತಿಯಲ್ಲಿ ಆ ಮಗಳಿಗೆ ಆರಾಮಿಲ್ಲ ಅಂತೇಳಿ ಅವರು ಮನೆಯಲ್ಲಿ ಉಳಿತಾರೆ. ಉಳಿದುಕೊಳ್ಳಿ ಆ ದಿನ ಅವರ ಶಿಷ್ಯರು, ಯಾರು, ದಿಲೀಪ್ ಎಂಬ ನಾಗಾ ಸಾಧುವಿನ ಶಿಷ್ಯರು ಆತನಿಗೆ ಬರ್ತಾರೆ. ಅಯ್ಯೋ, ಈ ದಿನ ಅಮಾವಾಸ್ಯ ದಿನ ಅಲ್ಲ, ಅಮಾವಾಸ್ಯ ದಿನ ನಾವೆಲ್ಲ ಅನುಷ್ಠಾನಗಳು ಮಾಡಬೇಕು, ನಮ್ಮೆಲ್ಲ ಅನುಷ್ಠಾನಗಳು ಮಾಡಿ ನಮ್ಮ ಶಕ್ತಿಗಳು ಪ್ರಾಪ್ತ ಮಾಡಿಕೊಳ್ಬೇಕು, ನಾವು ನಮಗಿರ್ತಕ್ಕಂಥ ಇವೆಲ್ಲ ಶಕ್ತಿಗಳಿಗೆ ನಾವು ಮೆಚ್ಚಿಸಬೇಕು ಅಲ್ಲ ಸರ್. ನೀವು ಇವತ್ತು ಬರೆದಿದ್ದೀರಿ ಹೆಂಗಂದರೆ, ಇಲ್ಲ ನನ್ನ ಮಗಳಿಗೆ ಆರಾಮಿಲ್ಲ, ನಂಗೆ ಬರಲಿಕ್ಕಾಗಲ್ಲ ಅಂತೇಳಿ ಭಾಳಷ್ಟು ಇದು ಮಾಡಿರುವಾಗ, ಇಲ್ಲ ನೀವು ನಮ್ಮ ಗುರು ದಿಲೀಪ್ ಅವರು ಆವಾಗ ನಾಗಾ ಸಾಧುಗಳಿಗೆ ಗುರುವಾದ ತರಬೇತಿ ಪಡ್ಕೊಂಡು ಗುರುಗಳಾಗಿದ್ದಾರೆ, ನೀವು ನಮ್ಮ ಗುರು, ನೀವು ಬರದೇ ಇದ್ರಿ ಹೆಂಗಂತ ಹೇಳಿದ್ರ. ಸರಿ ಅಂತೇಳಿ ಗುರು ಆಗಿದ್ದ ನಾನೇ ಹೋಗಲಿಲ್ಲ ಹೆಂಗಂತೇಳಿ ಅವರ ಜೊತೆಯಲ್ಲಿ ಹೋಗಿ ಮಾರುತಿ ವ್ಯಾನ್ನಲ್ಲಿ ಅವರು ಕೂತ್ಕೊಳ್ಳುವಾಗ ಮೊದಲನೇ ಸೀಟ್ನಲ್ಲಿ ಡ್ರೈವರ್ ಪಕ್ಕದಲ್ಲಿ ಈ ದಿಲೀಪ್ ಎಂಬ ನಾಗಾ ಸಾಧು ಕುಂದುಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಅಲ್ಲಿ ಒಳಗಿರ್ತಕ್ಕಂಥ ಒಂದು ಹಿರಿಯನು, 6 ಜನ ಹಿರಿಯರು ಇರ್ತಾರೆ. 6 ಜನ ಏನು ಹೇಳ್ತಾರೆ, ಅಯ್ಯೋ, ಒಂದು ಹಿರಿಯನು ಹೇಳ್ತಾನೆ, ನಾನು ಮುಂದೆ ಕೊಡುತ್ತೀನಪ್ಪ, ನೀನು ಹಿಂದೆ ಕೊಂಡ್ಕೋ ಅಂತೇಳಿ. ಯಾಕಂದರೆ ಈ ನಾಗಾ ಸಾಧು ಗುರು ಏನಾಗಿದ್ದಾನೆ, ದಿಲೀಪ್, ಇವನು ಯವನಸ್ಥನಾಗಿರ್ತಾನೆ, ಭಾಳ ಪುಷ್ಟರಾಗಿ ಯವನಸ್ಥನಾಗಿರ್ತಾನೆ. ಆದರೆ ಈ ಶಿಷ್ಯರಲ್ಲಿ ಕೆಲವು ಹಿರಿಯರು ಇರ್ತಾರೆ, ಅವನಕ್ಕಿಂತ ಹಿರಿಯರು ಇರ್ತಾರೆ, ಅತಿ ವೃದ್ಧರಿರ್ತಾರೆ, ಹಿರಿಯರು ಇರ್ತಾರೆ. ಆ ಹಿರಿಯರನ್ನು ಅವನೇನು ಮಾಡ್ತಾನೆ, ಆ ಹಿರಿಯನು ಮುಂದೆ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಮತ್ತು ಅನುಷ್ಠಾನಗಳು ಮಾಡೋದಕ್ಕಾಗಿ ಎಲ್ಲೋ ಒಂದು ಕತ್ತಲು ಸ್ಮಶಾನ ಗಟ್ಟಿಗಡತ್ರ ಹೋಗಿ ಅವರು ರಾತ್ರಿಯಲ್ಲಿ ಅನುಷ್ಠಾನಗಳು ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಅನುಷ್ಠಾನಗಳೆಲ್ಲ ಮಾಡುವಾಗ ಅನೇಕ ಬಲಿಯರ್ಪಣೆಗಳು, ರಕ್ತಪಾತಗಳು ಮತ್ತು ಏನೇನು ಬೇಕಲ್ಲ ಉಪಕರಣಗಳು ತೊಗೊಂಡು ಹೋಗಿ, ವಸ್ತುಗಳನ್ನು ತೊಗೊಂಡು ಹೋಗಿ ಅಲ್ಲೆಲ್ಲ ಅವರು ಮಾಡತಕ್ಕಂಥ ಅನುಷ್ಠಾನಗಳು, ರೀತಿ ರಿವಾಜುಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಅರ್ಪಣೆಗಳನ್ನು ಎಲ್ಲ ಕೊಟ್ಟು ಆ ರಾತ್ರಿ ಎಲ್ಲ ಮುಗಿಸಿ ಎಲ್ಲವನ್ನು ಅರ್ಪಿಸಿ ಈ 7 ಜನರು ಮತ್ತು ತಿರುಗಿ ತನ್ನ ಮನೆಗೆ ತೆರಳುತ್ತಾ ಇರ್ತಾರೆ. ಮಥುರಾ ರೋಡ್ನಲ್ಲಿ
ಮಥುರಾ ರೋಡ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ತನ್ನ ಮನೆಗೆ ತೆರಳುತ್ತಾ ಇರುವಾಗ ಅವರು ಆ ಹೈವೇನಲ್ಲಿ 70-80 ಹೈ ಸ್ಪೀಡ್, 80ಕ್ಕಿಂತ ಹೆಚ್ಚಿನ ಸ್ಪೀಡಲ್ಲಿ ಅವರ ಮಾರುತಿ ವ್ಯಾನ್ ವೇಗವಾಗಿ ಬರ್ತಾ ಇದೆ. ವೇಗವಾಗಿ ಬರ್ತಿರ್ತಕ್ಕಂಥ ಆ ಮಾರುತಿ ವ್ಯಾನ್ ಆಕಸ್ಮಿಕವಾಗಿ ಇವರೆಲ್ಲರೂ ಒಳಗೆ ಗಮನಿಸ್ತಾ ಇದ್ದಾರೆ. ಕೆಲವು ಜನ ನೋಡ್ತಾ ಇದ್ದಾರೆ. ಮುಂದೆ ಆ ಇನ್ನೊಬ್ಬನು ಹಿರಿಯನು ಕೂತ್ಕೊಂಡಿದ್ದಾನೆ. ಆ ಹಿರಿಯನು ಕೂತ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ಯಾರು ದಿಲೀಪ್ ಎಂಬ ನಾಗಾ ಸಾಧು ಗುರು ದಿಲೀಪ್ ಎಂಬುವರು ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ, ಒಳಗೆ ಕೂತ್ಕೊಂಡಿದ್ದಾರೆ, ಹಿಂದೆ ಕೂತ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಆ 80-70ಕ್ಕಿಂತ ವೇಗವಾಗಿ ಓಡ್ತಿರ್ತಕ್ಕಂಥ ಆ ಒಂದು ಮಾರುತಿ ವ್ಯಾನ್ ಎದುರುಗಡೆ ಆಕಸ್ಮಿಕವಾಗಿ ಒಂದು ಹಳ್ಳಿಯಿಂದ ಹೈವೇನಲ್ಲಿ ಟ್ರ್ಯಾಕ್ಟರ್ ಹೊರಗೆ ಬಂದ್ಬಿಡ್ತದೆ. ಹೊರಗೆ ಬಂದ್ಬಿಟ್ಕೊಳ್ಳಿ ಬಹಳ ದಮಾರ್ ಎಂಬುದಾಗಿ ಬಹಳ ದೊಡ್ಡ ಶಬ್ದದಿಂದ ಈ ಒಂದು ಮಾರುತಿ ವ್ಯಾನ್ ಆ ಟ್ರ್ಯಾಕ್ಟರ್ಗೆ ಧಕ್ಕೆ ಹೊಡಿತದೆ. ಧಕ್ಕೆ ಹೊಡೆದ ಕೂಡಲೇ ಆ ಒಂದು ಡಿಕ್ಕಿ ಹೊಡೆದ ಕೂಡಲೇ ಮುಂದಿನ ಭಾಗವೆಲ್ಲ ಮುದ್ದಿಯಾಗಿ ಅದರೊಳಗೆ ಡ್ರೈವರು ಮತ್ತು ಮುಂದೆ ಕೂತಿರ್ತಕ್ಕಂಥ ಹಿರಿಯನು ರಕ್ತಪಾತವಾಗಿ ಬಿಟ್ಟಿರ್ತಾನೆ. ಒಳಗೆ ಕೂತಿರ್ತಕ್ಕಂಥ ಎಲ್ಲರ ತಲೆ ಒಡೆದು, ಮುಖ ಒಡೆದು, ಹಲ್ಲು ಒಡೆದು ಎಲ್ಲ ರೀತಿಯಾದಂಥ ಗಾಯಗಳಾಗಿ ಈ ದಿಲೀಪ್ ಎಂಬ ಗುರು ನಾಗಾ ಸಾಧು ಆತನು ಕೆಲವು ಕ್ಷಣಗಳು ಮೂರ್ಛಿತನಾಗ್ತಾನೆ. ಮೂರ್ಛಿತನಾಗಿದ್ದ ಕೂಡಲೇ ಅಲ್ಲಿ ನಡೆದಿದ್ದೇನೆಂದ್ರೆ, ಆ ಊರಿನ ಜನ, ಆಜುಬಾಜಿನೆಲ್ಲ ಜನ, ಗಾಡಿಗಳೆಲ್ಲ ನಿಂತು ಪೂರ ಜನ ಜಮಾ ಆಗಿ ಅವರಿಗೆ ನೀರು ಹೊಡೆದು ಅದು ಹೊಡೆದು ಇದು ಹೊಡೆದುವಾಗಲೇ ಅಲ್ಲೇ ದಿಲೀಪ್ ಎಂಬ ನಾಗಾ ಸಾಧು ಗುರು ಅವನಿಗೆ ಎಚ್ಚರಿಕೆ ಬರ್ತದೆ. ಅವನು ಎಚ್ಚೆತ್ತುಕೊಳ್ತಾನೆ, ಪ್ರಜ್ಞೆ ಬರ್ತದೆ. ಅವನು ಪ್ರಜ್ಞೆ ಬಂದೆಲ್ಲ ಹೊಡಿತಾ ಇರುವಾಗ, ನೀರೆಲ್ಲ ಹೊಡಿತಾ ಇರುವಾಗ ಅವನ ಮುಂದೆ ಇರತಕ್ಕಂಥ ಡ್ರೈವರ್ ಮತ್ತು ತನ್ನ ಮುಂದೆ ಇರತಕ್ಕಂಥ ಹಿರಿಯನು ಮುಖವೆಲ್ಲ ಮೈಯೆಲ್ಲ ರಕ್ತಪಾತವಾಗಿ, ಒಳಗೆ ಇದ್ದವರ ಮುಖವೆಲ್ಲ ಹೊಡೆದು, ಹಲ್ಲೆಲ್ಲ ಹೊರಗೆ ಬಂದು, ದವಡೆಲ್ಲ ಹೊರಗೆ ಬಂದು ರಕ್ತಪಾತವಾಗಿ ಒದರ್ತಾ ಕೂಗುತ್ತಾ ಇರುವ ಕೆಲವು ಬಾಯಿಗಳು, ಕೆಲವು ಜನರು ಕೂಗುತ್ತಾ ಇದ್ದಾರೆ. ಆದರೆ ಮುಂದೆ ಕೂತಿರೋದವನಿಗೆ ಮಾತು ಸರಿಯಾಗಿ ಬರ್ತಾ ಇಲ್ಲಾಗಿತ್ತು. ಅವನು ಈ ಗುರುಗಳ ಮೇಲೆ ಗುರುಗಳಿಗೆ ಕೈ ತೋರಿಸಿ ಏನು ಹೇಳ್ತಾ ಅಂದರೆ, ನಾವು ಮಾಡಿರುವ ಅನುಷ್ಠಾನಗಳು, ಪೂಜೆಗಳು ಸ್ವೀಕಾರ ಆಗಲಿಲ್ಲ, ಅದಕ್ಕೆ ನಮಗೆ ಈ ಘಟನೆ ನಡೆದಿದೆ ಎಂಬುದಾಗಿ ಹೇಳ್ತಾನೆ. ಯಾರು? ಸಾಯ್ತಿರ್ತಕ್ಕಂಥ ರಕ್ತಪಾತವಾಗಿರ್ತಕ್ಕಂಥ ಮುಂದೆ ಕೂತಿರುವ ಹಿರಿಯನು ಹೇಳ್ತಾನೆ, ನಾವು ಮಾಡಿರುವ ಈ ಅನುಷ್ಠಾನಗಳು, ಈ ಅರ್ಪಣೆಗಳು ಸ್ವೀಕಾರವಾಗಲಿಲ್ಲ, ಅದಕ್ಕಾಗಿ ನಮಗೆ ಈ ಗತಿ ಬಂದಿದೆ ಎಂಬುದಾಗಿ ಹೇಳ್ತಾನೆ. ಆವಾಗ ದಿಲೀಪ್ ಎಂಬವನಿಗೆ, ನಾಗಾ ಸಾಧು ಆದ ಗುರುಗಳಿಗೆ ಮನಸ್ಸು ಚೂರು ಚೂರು ಆಗ್ತದೆ. ಯಾಕಂದರೆ ಅವನ ಕಣ್ಣು ಮುಂದೆ ಆ 6 ಜನರು ಅಲ್ಲಿ ಡ್ರೈವರ್ ಸಮೇತ ರಕ್ತಪಾತವಾಗಿ ಎಲ್ಲ ಹ್ಯಾಂಡಿಕ್ಯಾಪ್ಟ್ ಆಗುವಷ್ಟಕ್ಕೂ ರಕ್ತಪಾತವಾಗಿದ್ರು. ಆದರೆ ಈ ಮನುಷ್ಯನಿಗೆ ಒಂದು ಸ್ಕ್ರ್ಯಾಚ್ ಕೂಡ, ಒಂದು ಗಾಯ ಕೂಡ ಆಗದೆ ಸುರಕ್ಷಿತನಾಗಿ ಮೂರ್ಛಿತನಾದ. ಆದರೆ ಪ್ರಜ್ಞೆ ತಪ್ಪಿದ. ಪ್ರಜ್ಞೆ ಬಂದ ನಂತರ ಒಂದು ಗಾಯ ಮೊದಲು ನೋಡ್ಕೊಂಡು, ಇಷ್ಟೆಲ್ಲ ರಕ್ತ ಆಗಿದೆಲ್ಲ, ನನಗೇನು ಅರ್ಥ ಆಗಿದೆ ಅಂತೆಲ್ಲ ನೋಡ್ಕೊಂಡು ಅವನಿಗೇನೂ ಆಗಿಲ್ಲ ಅಂತೆ. ಯಾರಿಗೆ? ಈ ದಿಲೀಪ್ ಎಂಬ ನಾಗಾ ಸಾಧು ಗುರುಗೆ. ಆದರೆ ಆ ಸತ್ತು ಹೋಗಿರುವ ಮನುಷ್ಯನೊಂದು ಹೇಳ್ತಾನಲ್ಲ, ನಾವು ಮಾಡಿರುವ ಅನುಷ್ಠಾನಗಳು ಸ್ವೀಕಾರ ಆಗಲಿಲ್ಲ, ಅದಕ್ಕಾಗಿ ನಮಗೆ ಈ ಗತಿ ಬಂದಿದೆ ಎಂಬುದಾಗಿ ಹೇಳ್ತಾರಲ್ಲ, ಈ ಮಾತು ಪ್ರೈಸ್ ದಿ ಲಾರ್ಡ್ ಜೀಸಸ್, ಗಂಭೀರವಾಗಿರುತ್ತಲ್ವಯ್ಯ. ಈ ಮಾತು ದಿಲೀಪ್ ಅವರ ಹೃದಯವನ್ನು ಚೂರು ಚೂರು ಮಾಡಿದೆ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ದಿಲೀಪ್ ಅವರ ಹೃದಯವನ್ನು ಚೂರು ಚೂರು ಮಾಡಿದೆ. ಆತನಿಗೆ ಅನಿಸಿದ್ದೇನೆಂದರೆ, ನಾವಿಷ್ಟೆಲ್ಲ ಅನುಷ್ಠಾನಗಳು ಮಾಡಿದ್ರು ನನ್ನ ಶಿಷ್ಯರು ರಕ್ತಪಾತವಾಗಿ ಸತ್ತರಲ್ಲ, ಇಂಥ ದುರ್ಘಟನೆ ನನ್ನ ಶಿಷ್ಯರಿಗೆ ಬಂದಿದೆಯಲ್ಲ, ಅಯ್ಯೋ ನಾನು ಯಾವ ಮಾರ್ಗದಲ್ಲಿದ್ದೇನೆ, ನಾನು ಯಾರನ್ನು ನಂಬಿಕೊಂಡಿದ್ದೇನೆ, ಯಾವೊಂದು ಶಕ್ತಿಗಳನ್ನು ನಂಬಿದ್ದೇನೆ, ಅವರಿಗೆ ಅರ್ಪಣೆ ಮಾಡಿ ಬಂದಿದ್ದೇನೆ, ಅರ್ಪಣೆ ಮಾಡಿದರೆ ನನ್ನ ಅರ್ಪಣೆಗಳು ಸ್ವೀಕಾರ ಆಗಲಿಲ್ಲ, ಅದಕ್ಕೆ ಹೀಗೆ ಆಗಿದೆ ಎಂಬುದಾಗಿ ಹೇಳ್ತಾನಲ್ಲ ಈ ವ್ಯಕ್ತಿ ಎಂಬುದಾಗಿ ಹೇಳ್ಕೊಂಡು ಬಹಳ ದುಃಖ ಪಡ್ತಾನೆ. ಮನಸ್ಸು ಚೂರು ಚೂರು ಆಗ್ತದೆ, ಬಹಳ ನೊಂದುಕೊಂಡು ಬಿಡ್ತಾರೆ, ಬೇಸರವಾಗಿ ಬಿಡ್ತದೆ. ಇಷ್ಟು ವರ್ಷಗಳು ನಾನು ತಾಂತ್ರಿಕ ವಿದ್ಯೆಯನ್ನು ಪಡ್ಕೊಂಡು, ಇಷ್ಟು ಜ್ಞಾನವನ್ನು ಪಡ್ಕೊಂಡು, ಇಷ್ಟೆಲ್ಲ ಪಠಣ ಮಾಡಿ, ಇಷ್ಟೆಲ್ಲ ಸಾಧನೆ ಮಾಡಿ, ಇಷ್ಟೆಲ್ಲ ತ್ಯಾಗ ಮಾಡಿ, ಇಷ್ಟೆಲ್ಲ ಕಾರ್ಯಗಳು, ನಾನು ಏನು ತಿನ್ನಬಾರ್ದು ಏನು ಮಾಡಬಾರ್ದೆಲ್ಲ ಮಾಡಿ, ಇಷ್ಟೆಲ್ಲವನ್ನು ನಾನು ಸ್ಯಾಕ್ರಿಫೈ ಮಾಡಿ, ಇಷ್ಟೆಲ್ಲ ನಾನು ತ್ಯಾಗ ಮಾಡಿದ್ರು ನನಗೆ ಈ ಪ್ರತಿಫಲ ಸಿಕ್ಕಿದಿಲ್ಲ, ಇದು ಎಂಥದ್ದು? ನಾವು ಮಾಡಿರುವ ಅರ್ಪಣೆಗಳು ಸರಿಯಾಗಿಲ್ಲದಿದ್ದರೆ 6 ಜನರಿಗೆ ರಕ್ತಪಾತವಾಗಿ ಕೆಲವು ಜನ ಸತ್ತೋದ್ರು, ಕೆಲವು ಜನ ಗಾಯಗೊಂಡಿರಲ್ಲ ಅಂತೇಳಿ ಬಹಳ ಹೃದಯ ಮುರಿದು ಚೂರು ಚೂರಾಗಿ
ಆ ದಿನದಿಂದ ಆತನು ನಾಗಾಸಾಧುವಾಗಿರುವ ದೀಕ್ಷಾವನ್ನು ತೆಗೆದುಕೊಂಡಿರತಕ್ಕಂಥ ದಿಲೀಪ್ ಅವರು ಆ ಅನುಷ್ಠಾನವನ್ನು ಬಿಟ್ಟು ಆ ಒಂದು ವೃತ್ತಿಯನ್ನು, ಆ ಒಂದು ಸೇವೆಯನ್ನು ಬಿಟ್ಟು ಅವರು ಹಿಂದೆ ಬಂದುಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಅಯ್ಯೋ, ನನ್ನ ಕಣ್ಣು ಮುಂದೆ ನನ್ನ ಶಿಷ್ಯರ ಗತಿ ಹೀಗಾಗಿದ್ದಲ್ಲ, ನನ್ನ ಕಣ್ಣು ಮುಂದೆ ಇಂಥ ಗತಿ ಆಗಿದ್ದಲ್ಲ. ಆ ಶಿಷ್ಯನೇ ಹೇಳ್ತಾ ಇದ್ದಾನೆ ಏನಂತ ತಿಳ್ಕೊಂಡು, ನಮ್ಮ ಅನುಷ್ಠಾನಗಳು, ನಮ್ಮ ಅರ್ಪಣೆಗಳು ಸ್ವೀಕಾರವಾಗಲಿಲ್ಲ ಅಂದರೆ ಅವನಿಗೆ ಗೊತ್ತಾಯ್ತು, ಇವನಿಗೇನೋ ಅರ್ಥ ಆಯ್ತು, ಅದಕ್ಕೆ ಅವನು ನನಗೆ ಹೇಳಿದಾನೆ ಅಂತ ಹೇಳ್ಕೊಳ್ತಾನೆ. ಅಂದರೆ ಸ್ವೀಕಾರ ಆಗದೇ ಇದ್ರೆ ಕೊಂದು ಹಾಕೋದ, ಇದೊಂದು ಮತವ, ಇದೊಂದು ರಿಲಿಜನ ಎಂಬುದಾಗಿ ಹೇಳ್ಕೊಂಡು ಚೂರು ಚೂರಾದಂಥ ಈ ವ್ಯಕ್ತಿ ಆ ಒಂದು ಅಘೋರಿ ತಾಂತ್ರಿಕ ವಿದ್ಯೆಯಿಂದ ಸಂಪೂರ್ಣವಾಗಿ ಬಿಟ್ಟು ಆತನು ಇನ್ನು ಮನೆಯಲ್ಲಿ ಬಹಳ ಸುಂದಾಗಿ ಕೂತ್ಕೊಂಡು ಮನಸ್ಸೊಳಗೆ ಏನು ಮಾಡ್ತಾನೆ, ಏನಂತಕೊಳ್ಳೋದು ನೋಡ್ತೀನಿ, ಲೋಕದಲ್ಲಿ ದೇವರೇ ಇಲ್ಲ, ಈ ಲೋಕದಲ್ಲಿ ದೇವರನ್ನೋನೇ ಇಲ್ಲ, ದೇವರುಗಳಿಲ್ಲ ಈ ಲೋಕದಲ್ಲಿ. ಯಾಕಂದ್ರೆ ನನಗೆ ನಂಬಿಕೆನೇ ಇಲ್ಲ ಎಂಬುದಾಗಿ ಆತನ ನಂಬಿಕೆ ಚೂರು ಚೂರಾಗಿರುವಾಗ ದೇವರುಗಳಿಲ್ಲ ಅನ್ನತಕ್ಕಂಥ ನಿರ್ಣಯ ಮಾಡಿಕೊಂಡು ಅಂದಿನಿಂದ ಆತನು ನಾಗಾಸಾಧುವಾಗತಕ್ಕಂಥ ವೃತ್ತಿಯನ್ನು ಬಿಟ್ಟು, ತನ್ನ ಉದ್ಯೋಗವನ್ನು ಬಿಟ್ಟು, ತನ್ನ ಪೂಜೆ ಪುರಸ್ಕಾರವನ್ನು ಬಿಟ್ಟು ಆತನು ದಿನನಿತ್ಯದ ಜೀವನದಲ್ಲಿ ತೊಡಗುತ್ತಾನೆ. ಚಿಂತೆ, ದಿಗುಲು, ಅವನ ಕಣ್ಣು ಮುಂದೆ ಯಾವಾಗಲೂ ರಕ್ತಪಾತವಾಗಿರುವ 6 ಜನರ ರಕ್ತಪಾತ, ವಿಕಲಾಂಗಿಯಾಗಿದ್ದಾರೆ, ಕೆಲವರು ಸತ್ತೋದ್ರು. ಇಂಥ ಪರಿಸ್ಥಿತಿಯನ್ನು ಅವನ ಕಣ್ಣು ಮುಂದೆ, ಆ ಭಯಂಕರವಾದ ದೃಶ್ಯ ಅವನ ಹೃದಯವನ್ನು ಪ್ರತಿದಿನ ಕಾಡ್ತಾ ಇತ್ತಂತೆ. ಇಂಥ ಸಮಯದಲ್ಲಿ ಕೆಲವು ದಿನಗಳಾದ ಮೇಲೆ ಅವನು ಬಿಟ್ಟು ಹೋಗಿದ್ದ ವ್ಯಕ್ತಿ ದಿನಗಳದಂತೆ ಅವರ ತಾಯಿಗೆ ಅಸ್ತಮಾ ರೋಗ ಅಂಟುಕೊಂಡಿತ್ತು. ಅವರ ತಾಯಿ ಅಸ್ತಮಾ ರೋಗ ಪೀಡಿತಳಾಗಿ ಅಲ್ಲಾಡ್ತಾ ಇದ್ರು. ಆ ಸಮಯದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಂದ್ರೆ, ಅವರ ತಾಯಿ ಬರ್ಬರ್ತಾ ಅಸ್ತಮಾ ರೋಗದಿಂದ ಇನ್ನೂ ಹದಗೆಡ್ತಾ, ಇನ್ನೂ ವರ್ಸ್ಟ್ ಆಗುತ್ತಾ, ಇನ್ನೂ ಅದು ಹೆಚ್ಚಾಗುತ್ತಾ ಬಂದಿರೋದು ನೋಡಿ ಆ ತಾಯಿಯನ್ನು ಆಸ್ಪತ್ರೆಯಲ್ಲಿ ಸೇರಿಸಿದ ಕೂಡಲೇ ಆಸ್ಪತ್ರೆಯಲ್ಲಿ ಆ ಅಸ್ತಮಾ ರೋಗದಿಂದ ಅವರ ತಾಯಿಯನ್ನು ಗುಣಪಡಿಸಲಿಕ್ಕೆ ಆಗದೇ ಇರುವುದರಿಂದ ಅವರೇನು ಮಾಡಿದ್ರು, ಬೇರೆ ಒಂದು ದೊಡ್ಡ ಆಸ್ಪತ್ರೆಗೆ ಕಳಿಸಿದ್ರು. ಅಲ್ಲಿ ಕೂಡ ಅವರ ತಾಯಿಯನ್ನು ICU, ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಅವಳನ್ನು ವರ್ಗಾಯಿಸಿ ಅಲ್ಲಿ ಆ ಒಂದು ICU ಕೋಣೆಯಲ್ಲಿ ಅವಳನ್ನು ಸೇರಿಸಿದರು. ಅಲ್ಲೇ ICU ಕೋಣೆಯಲ್ಲಿ ಅವರ ತಾಯಿ ಬಹಳ ಗಂಭೀರ ಸ್ಥಿತಿಯಲ್ಲಿ ಇರುವುದನ್ನು ನೋಡ್ತಾ ವೈದ್ಯರು ಹೇಳ್ತಾರೆ, ಇಲ್ಲ, ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವಳು ಬಹಳ ಅಸ್ವಸ್ಥಳಾಗಿದ್ದಾಳೆ, ಇವಳನ್ನು ಔಷಧ ಕೊಡ್ತಾ ಇದ್ದಾರೆ, ಇವಳು ರೆಸ್ಪಾಂಡ್ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿಕೊಂಡು ವೈದ್ಯರು ಹೇಳ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಹೇಳಿರುವಾಗ ಜಾಗ್ರತೆಯಿಂದ ಕೇಳ್ತೀರೀಗ. ಈತನಿಗೆ ಬಹಳ ದಿಗುಲಾಗ್ತದೆ, ಯಾಕಂದರೆ ಈತನಿಗೆ ಸ್ವಲ್ಪ ಎಜುಕೇಟೆಡ್ ಇರ್ತಾನೆ, ಈತನಿಗೆ ನಾಲೆಜ್ ಇರ್ತದೆ. ಆ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಈ ಮಗನು ಯಾವಾಗಲೂ ತಾಯಿಯನ್ನು ನೋಡಿಕೊಳ್ತಾ ಕೂತಿರ್ತಾನೆ. ಆ ಕೇರ್ ಯೂನಿಟ್ನಲ್ಲಿ ಮಾನಿಟರ್ ಇರ್ತದೆ. ಮಾನಿಟರ್ ಅಂದರೆ ಅಲ್ಲಿ ಒಂದು TV ಆಗಿರ್ತದೆ. ಆ TVನಲ್ಲಿ ಅವರ ತಾಯಿಯ ಬ್ಲಡ್ ಪ್ರೆಷರ್, ಆ TVನಲ್ಲಿ ಅವರ ತಾಯಿಯ ಹೃದಯ ಬಡಿತ ಹಾಗೂ ನಾಡಿ ಬಡಿತ, ಕೈ ನಾಡಿ ಬಡಿತ ಮತ್ತು ಆಕ್ಸಿಜನ್ ಎಷ್ಟಾಗಿದೆ ಅಂದಾಗಿ ಅದರ ಆಕ್ಸಿಜನ್ ಲೆವೆಲ್ಗಳನ್ನು, ಅದರ ಆಕ್ಸಿಜನ್ ತೂಕ, ಅದರ ಆಕ್ಸಿಜನ್ ಮೆಜರ್ಮೆಂಟ್, ಅಳತೆ ಎಷ್ಟಿದೆ ಎಂಬುದಾಗಿ ಅಲ್ಲಿ ತೋರಿಸ್ತಾ ಇರ್ತದೆ. ಅಲ್ಲಿ ಆ TVನಲ್ಲಿ, ಆ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಆ ಮಾನಿಟರ್ ಹಚ್ಚಿರುವಾಗ ಈತನು ಆ ಯೂನಿಟ್ನಲ್ಲಿ ಇರ್ತಕ್ಕಂಥ ಆ ಮಾನಿಟರ್ ನೋಡ್ಕೋತಾ ಕೂತಿರ್ತಾನೆ. ಅದು ಆ ಹೃದಯ ಬಡಿತ, ಆಕ್ಸಿಜನ್, ಆ ನಾಡಿ ಬಡಿತ ಮತ್ತು ಬ್ಲಡ್ ಪ್ರೆಷರ್ ಇವೆಲ್ಲ ಕಾಣ್ತಾ ಇರ್ತದೆ ಅದರೊಳಗೆ. ಆ ಒಂದು ಫ್ರೀಕ್ವೆನ್ಸಿ ಅದನ್ನು ಈತನಿಗೆ ಸ್ವಲ್ಪ ಗೊತ್ತಿರ್ತದೆ. ಅದು ನೋಡ್ತಾ ಇರ್ತಾನೆ. ನೋಡ್ತಾ ಇರುವಾಗ ಸ್ವಲ್ಪ ತಾಯಿ ತೀರ್ಕೊಳ್ತಾರೆ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಬಡಿತಗಳೇ ನೋಡ್ತಾ ಇರುವಾಗ ಬರ್ತಾ ಆಕ್ಸಿಜನ್ ಕಡಿಮೆ ಆಗೋದನ್ನು ನೋಡ್ತಾನೆ. ಅಲ್ಲಿರ್ತಕ್ಕಂಥ ಹೃದಯ ಬಡಿತ, ಬ್ಲಡ್ ಪ್ರೆಷರ್ ಮತ್ತು ದೇಹದಲ್ಲಿರ್ತಕ್ಕಂಥ ಹಲ್ಚಲಗಳು ಮತ್ತು ಚಲನೆಗಳು ಭಾಳ ಕಡಿಮೆ ಆಗ್ತಾ ಇರೋದನ್ನು ನೋಡಿ ಆಕ್ಸಿಜನ್ ಭಯಂಕರವಾಗಿ ಲೋ ಆಕ್ಸಿಜನ್ ಆಗಿ ಇಳಿದು ಬರ್ತದೆ. ನಾಡಿ ಬಡಿತ ಮತ್ತು ಹೃದಯ ಬಡಿತ
ಅಷ್ಟೇ ಅಲ್ಲದೆ ರಕ್ತ ಒತ್ತಡ ಇವೆಲ್ಲ ಒಂದೊಂದಾಗಿ ಇಳಿತಾ ಬರ್ತಾ ಇರುವಾಗ ಅವರ ತಾಯಿಯ ರಕ್ತ ಬಿಡ್ತಾ ಮಾನಿಟರಲ್ಲಿ ನೋಡ್ತಾ ಇರ್ತಾನೆ. ಅಯ್ಯೋ, ನನ್ನ ತಾಯಿ ತೀರ್ಕೊಳ್ತಾಳ ಅಂತೇಳಿ ಬಹಳ ದುಃಖದಿಂದ, ಯಾಕಂದ್ರೆ ಅವರ ತಾಯಿ ಮತ್ತು ಅವರ ತಂದೆ ಬಹಳ ಪ್ರೀತಿಯಿಂದ ಇರ್ತಾರಂತೆ. ದಿಲೀಪ್ ಅವರ ತಾಯಿ ಅವರ ತಂದೆ ಬಹಳ ಪ್ರೀತಿಯಿಂದ ಇರ್ತಾರಂತವ್ರು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಹಲ್ಲೆಲೂಯಾ. ಬಹಳ ಪ್ರೀತಿ, ಐಕ್ಯತೆ. ಅಯ್ಯೋ, ನನ್ನ ತಾಯಿ ತೀರ್ಕೊಂಡು ಬಿಟ್ರೆ ನನ್ನ ತಂದೆ ಉಳಿಯೋದಿಲ್ಲ, ನನ್ನ ತಂದೆ ಹುಚ್ಚನಾಗ್ಬಿಡ್ತಾನಲ್ಲ, ನನ್ನ ತಂದೆ ಗತಿ ಏನಾಗ್ತದೆ, ನನ್ನ ತಾಯಿ ಸೀರಿಯಸ್ ಇದ್ದಾಳೆ, ನಮ್ಮ ಮನೇಲಿ 2 ಹೆಣ ಹೋಗ್ತಾವ ಅಂತೇಳಿ ಈ ದಿಲೀಪ್ ಎಂಬವನು ಬಹಳ ದುಃಖದಿಂದ ಕಳವಳದಿಂದ ನೊಂದುಕೊಂಡು ಆಸ್ಪತ್ರೆಯ ಮೇಲೆ ಛಾವಣಿಗೆ ಹೋಗ್ತಾನೆ. ಮೇಲೆ ಛಾವಣಿಗೆ ಹೋಗಿ ಸ್ವಲ್ಪ ತಿರುಗಾಡಿ ಬರೋಣ, ಯಾಕಂದರೆ ಆಕ್ಸಿಜನ್ ಅಲ್ಲಿರ್ತಕ್ಕಂಥ AC ನಲ್ಲಿರ್ತಕ್ಕಂಥ ಅಲ್ಲಿ ಹೊರಗೆ ಹೋಗಿ ಹೊರಗಿನ ಗಾಳಿ ತಗೊಳ್ಳೆಂಬುದಾಗಿ ಮೇಲೆ ಛಾವಣಿ ಮೇಲೆ ಹೋಗ್ತಾನೆ. ಛಾವಣಿ ಮೇಲೆ ಹೋಗಿ ಆಕಾಶದ ಕಡೆ ನೋಡಿ, ಈ ಲೋಕದಲ್ಲಿ ದೇವರಿಲ್ಲ ಅಂತ ನನಗೆ ಗೊತ್ತಿದೆ, ನನ್ನ ದೇವರಿಲ್ಲ ಎಂದು ನಾನು ಬಿಟ್ಟುಬಿಟ್ಟಿದ್ದೇನೆ. ಆದರೆ ನಿಜವಾಗಲೂ ಯಾರಾದರೆ ದೇವರು ಈ ವಿಶ್ವದಲ್ಲಿ ಇರೋದಾದರೆ, ಈ ಬ್ರಹ್ಮಾಂಡದಲ್ಲಿ ಯಾರಾದರೆ ದೇವರು ಇರೋದಾದರೆ, ನನ್ನ ತಾಯಿಯನ್ನು ಅವರು ಕಾಪಾಡಬೇಕು. ನಿಜವಾಗಲೂ ಈ ಬ್ರಹ್ಮಾಂಡದಲ್ಲಿ ಯಾರಾದರೂ ದೇವರಿದ್ರೆ ನನ್ನ ತಾಯಿಯನ್ನು ಕಾಪಾಡಬೇಕೆಂಬುದಾಗಿ ಆತನು ಕಳಕಳೆಯಿಂದ, ಕಣ್ಣೀರಿನಿಂದ, ದುಃಖದಿಂದ, ಎಲ್ಲರೂ ಹೇಳ್ತಾರಲ್ಲೂಯ್ಯ, ಕಣ್ಣೀರಿನಿಂದ ದುಃಖದಿಂದ ಆತನು ಆ ಮೇಲೆ ಸ್ಲ್ಯಾಬ್ ಮೇಲೆ ಹೋಗಿ, ಆ ಆಸ್ಪತ್ರೆ ಸ್ಲ್ಯಾಬ್ ಮೇಲೆ ಹೋಗಿ ಸುಮ್ಮನೆ ಮನಸ್ಸೊಳಗೆ ಅಂದ್ಕೊಳ್ತಾನೆ, अगर इस धरती पर इस ब्रह्मांड में कोई अगर परमेश्वर है तो मेरी माँ को बचाने दे, नहीं तो और कोई परमेश्वर इस धरती पे नहीं ಅಂತೇಳಿ ಆತನ ಅಂದುಕೊಳ್ತಾನೆ. ಹಾಗೆ ಅಂದುಕೊಂಡು ಆ ಮೇಲೆ ಸ್ಲ್ಯಾಬ್ ಮೇಲೆ, ಆ ಆಸ್ಪತ್ರೆ ಮೇಲೆ ಇರುವತಕ್ಕಂಥ ಆ ಛಾವಣಿ ಮೇಲೆ ಸ್ಲ್ಯಾಬ್ ಮೇಲೆ ತಿರುಗುತ್ತಾ ಇರುವಾಗ ಆತನ ಕಣ್ಣು ಮುಂದೆ ಒಂದು ಬಿಳಿ ಪರದೆ ಪ್ರತ್ಯಕ್ಷವಾಗ್ತದೆ. ಈ ಅಘೋರಿ ಸಾಧುವಾಗಿದ್ದ ವ್ಯಕ್ತಿ ಕಣ್ಣು ಮುಂದೆ ಬಿಳಿ ಪರದೆ ಪ್ರತ್ಯಕ್ಷವಾಗ್ತದೆ. ಆ ಪ್ರತ್ಯಕ್ಷವಾಗಿರುವ ಇದೇನದು ಬಿಳಿ ಪರದೆ ನನ್ನ ಮುಂದೆ ಬಂದಿದೆ, ಯಾಕಂದ್ರೆ ಈ ಅಘೋರಿ ಸಾಧುಗಳಿಗೆ ಇಲ್ಲಕ್ಕೆ ಸಲ್ಲದ ದೃಶ್ಯಗಳು, ಶಕ್ತಿಗಳು ಕಾಣ್ತಾ ಇರ್ತದೆ. ಈ ಮನುಷ್ಯನು ಏನಪ್ಪ, ಮತ್ತು ಈ ಬಿಳಿ ಪರದೆ ಕಾಣ್ತಾ ಇದ್ದಾಳಂತಿಲ್ಲ. ಆ ಬಿಳಿ ಪರದೆಯನ್ನು ನೋಡ್ತಾ ಇರುವಾಗ ಆ ಬಿಳಿ ಪರದೆಯಲ್ಲಿ ಬರೆಯಲ್ಪಡ್ತಾ ಇದೆ, ಒಂದು ಬಿಳಿ ಪರಳಿಲ್ಲ ಅಕ್ಷರಗಳು ಬರೆಯಲ್ಪಡ್ತಾ ಇದೆ, ಮೂಡ್ತಾ ಇದೆ. ಅದರಲ್ಲೇನಿದೆ, मैं यीशु मसीह तेरी माँ को संपूर्ण चंगा करके ಸ್ವಸ್ಥ करके भेजूंगा, उसके बाद में उसे कुछ भी नहीं होगा ಅಂತ ಅಷ್ಟೇ ಅಕ್ಷರ ಮೇಲೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನಾದ ನಾನು ನಿನ್ನ ತಾಯಿಯನ್ನು ಸಂಪೂರ್ಣವಾಗಿ ಸ್ವಸ್ಥಪಡಿಸಿ ಗುಣಪಡಿಸುತ್ತೇನೆ, ನಿನ್ನ ತಾಯಿಗೆ ಅದನ್ನು ಬಿಟ್ಟು ಮತ್ತು ಬೇರೆ ಏನೂ ಆಗುವುದಿಲ್ಲ ಎಂಬುದಾಗಿ ಆ ಶಬ್ದಗಳು ಆ ಬಿಳಿ ಪರದೆ ಮೇಲೆ ಕೆಂಪು ಅಕ್ಷರಗಳು ಮೂಡ್ತಾ ಇತ್ತು. ಎಷ್ಟು ಅಂತ ಅಕ್ಷರಗಳು? ಕೆಂಪು ಅಕ್ಷರಗಳು ಮೂಡ್ತಾ ಇತ್ತಂತೆ ಬರದಾಗೆ. ಅದನ್ನು ನೋಡಿ ಈ ದಿಲೀಪಿಗೆ ಬಹಳ ಆಶ್ಚರ್ಯವಾಯಿತು. ಅರೆ, ನಾನು ಯೇಸು ಮಸಿಹ ಅಂದರೆ ಶಕ್ತಿ ಇಲ್ಲದ ದೇವರು, ಶಸ್ತ್ರ ಇಲ್ಲದ ದೇವರು, ಈತನ ಶಸ್ತ್ರ ಇಲ್ಲದ ಕಾರಣದಿಂದ ಸಿಲುಬೆಗೆ ಹೊಡೆದಾಕಿದ್ರು, ಈತನ ರಕ್ತಪಾತವಾಗಿ ಸತ್ತೋದ, ಈತನ ತನ್ನಂತಾನೆ ರಕ್ಷಿಸ್ಕೊಳ್ಳಿಕ್ಕೆ ಆಗಿಲ್ಲ, ಈತನ ಒಂದು ದೇವರ ಎಂದು ಹೇಳಿ ನಾನು ಟೀಕೆ ಮಾಡಿದೆ. ಈ ಯೇಸು ಮಸಿಹ ಬಿಳಿ ಕೆಂಪು ಅಕ್ಷರದಲ್ಲಿ ನಾನು ನಿನ್ನ ತಾಯಿಯನ್ನು ಸ್ವಸ್ಥಪಡಿಸುತ್ತೇನೆ, ನಿನ್ನ ತಾಯಿಗೆ ಏನೂ ಆಗುವುದಿಲ್ಲ, ಭಯಪಡಬೇಡ, ನೀನು ಹೋಗು ಎಂಬುದಾಗಿ ಆ ಅಕ್ಷರಗಳು ಮೂಡಿದ ನೋಡಿ ಇದೆಯಂತ ಆಶ್ಚರ್ಯ. ನಾನು ಈಗ ತಾನೇ ಆದರೆ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಯಾರಾದರೆ ನಿಜವಾದ ದೇವರಿದ್ದರೆ ನನ್ನ ತಾಯಿಯನ್ನು ಉಳಿಸಲಿ ಎಂಬುದಾಗಿ ನಾನು ಮನಸ್ಸೊಳಗೆ ಅಂದುಕೊಂಡಿದ್ದನು. ಇಷ್ಟು ಕೂಡಲೇ ಕೇಳಿ ನನಗೆ ಪ್ರತಿ ಉತ್ತರವಾಗಿ ಕಣ್ಣು ಮುಂದೆ ಪರದೆ ಮುಂದೆ ಬಂದು ಹೇಳ್ತಾ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನಾದ ನಾನೇ ನಿನ್ನ ತಾಯಿಯನ್ನು ಸ್ವಸ್ಥಪಡಿಸುತ್ತೇನೆ, ಭಯಪಡಬೇಡ, ನಿನ್ನ ತಾಯಿಗೆ ಏನೂ ಆಗೋಲ್ಲ, ನೀನು ಹೋಗು ಎಂಬುದಾಗಿ ಈ ಅಕ್ಷರಗಳು ಓದಿದ ಕೂಡಲೇ ಆತನಿಗೆ ವಿಶೇಷವಾದಂಥ ಒಂದು ಸಮಾಧಾನ, ಒಂದು ಧೈರ್ಯ, ಒಂದು ಆತ್ಮವಿಶ್ವಾಸ ಅವನಿಗೆ ಹುಟ್ಟಿ ಬರ್ತದೆ. ಆತ್ಮವಿಶ್ವಾಸ ಆಗಿದ್ದ ನಂತರ ಆ ಒಂದು ದಿಲೀಪ್ ಎಂಬ ನಾಗಾ ಸಾಧು ಅದನ್ನು ಕೇಳಿ ಬಹಳ ಸಂತೋಷನಾಗಿ, ಅಪ್ಪ, ನಾನು ಯೇಸು ಕ್ರಿಸ್ತನ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ, ಆದರೆ ಆ ಯೇಸು ಕ್ರಿಸ್ತನು, ಶಸ್ತ್ರಾಸ್ತ್ರ ಇಲ್ಲದ ಯೇಸು ಕ್ರಿಸ್ತನು ನನ್ನ ತಾಯಿಯನ್ನು ಸ್ವಸ್ಥ ಮಾಡಲು ಶಕ್ತನಾ ಅಂದ್ರೆ ಆ ದಿನ ಹೇಳಿರ್ತಾನೆ, ಅಪ್ಪಾಜಿ, ದೇವರುಗಳಿಗೆ ಶಸ್ತ್ರ ಬೇಕಾ? ದೇವರು ಸರ್ವಶಕ್ತನಲ್ಲ, ಆತನು ಏನು ಬೇಕಾದರೂ ಮಾಡಬಹುದಲ್ಲ, ಆತನಿಗೆ ಶಸ್ತ್ರ ಬೇಕಾಗಿಲ್ಲಲ್ಲ ಅಂತೇಳಿ ಹೇಳಿರುವ ಮಾತು ಆತನಿಗೆ ನೆನಪು ಬರ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಕ್ರೈಸ್ತರಾಗಿರುವ ನಾವು, ಪ್ರೈಸ್ ದ ಲಾರ್ಡ್ ಜೀಸಸ್,
ನಾವು ಎಷ್ಟು ಕಲಿತುಕೊಳ್ಳಬೇಕು ನೋಡ್ರಿ ಇವರಿಂದ. ಎಂಥ ಬುದ್ಧಿವಂತರು ಇವರು. ಪ್ರೈಸ್ ಲಾರ್ಡ್. ದಿಲೀಪ್ ಎಂಬುವನು ಶಸ್ತ್ರಾಸ್ತ್ರ ಇಲ್ಲದೆ ತಾನು ದೇವರಾಗಿದ್ದರೆ ಎಲ್ಲ ಮಾಡಬಹುದಲ್ಲ ನಮ್ಮ ಮಾತು ತನಗೆ ನೆನಪು ಬರ್ತದೆ. ಆವಾಗ ಯೇಸು ಕ್ರಿಸ್ತನು ವಾಕ್ಯ ಬರೆಯಲ್ಪಟ್ಟಿದೆ, ಯೇಸು ಮಸಿಯಾ ಮೈ ತುಮಾರೆ ಮಾತಾ ಕೋ ಚಂಗಾ ಕರ್ತಾ ಹೂಂ, ಡರೋ ಮತ್ ಕುಚ್ ಭಿ नहीं होगा, आप चले जाओ ಅಂತ ಹೇಳ್ತಾರೆ. ಈತನು ಇಳಿದು ಬರ್ತಾನೆ, ರಾತ್ರಿ ಇಳಿದು ಬಂದು ರಾತ್ರಿ ತನ್ನ ತಾಯಿ ನೋಡ್ತಾ ಇರ್ತಾನೆ. ಆ ಎಲ್ಲ ಮಾನಿಟ್ರಲ್ಲಿ ಆಕ್ಸಿಜನ್ ಕಡಿಮೆ, ತಾಯಿಗೆ ಆಕ್ಸಿಜನ್ ಕಡಿಮೆ, ಹೃದಯ ಬಡಿತ ಕಡಿಮೆ, ಎಲ್ಲ ಮರಣ ಹಂತಕ್ಕೆ ತಲುಪ್ತಾ ಇರ್ತದೆ. ನರ್ಸ್ಗೆ ಹೇಳ್ತಾರೆ, ನರ್ಸು ನೋಡು ನಮ್ಮ ತಾಯಿದೆಲ್ಲ ಲೆವೆಲ್ಸ್ ಎಲ್ಲ ಕಡಿಮೆ ಆಗಿದೆ, ನಾಡಿ ಬಡಿತ ಕಡಿಮೆ ಆಗಿದೆ, ಎಲ್ಲ ಕಡಿಮೆ ಆಗಿದೆ ಅಂತ ಹೇಳೋ. ನರ್ಸ್ ಹೇಳ್ತಾರೆ, ನೈ ಕುಚ್ नहीं करने होता क्योंकि तुम्हारी माँ बहुत सीरियस है, डॉक्टर जी बोले ना वो जवाब देना आपको, वो बचेगी नहीं करके. ಅರೆ ಅಮ್ಮ ಅಂತೇಳಿ ಪಾಪ ಮತ್ತು ಅಲ್ಲಿ ದಿಗಿಲಿಂದ ಕೂತ್ಕೊಂಡಿರ್ತಾನೆ. ಕೂತ್ಕೊಂಡು ಆ ನಾಡಿ ಬರ್ತಾ ಆ ಮಾನಿಟರ್ ನೋಡ್ತಾ ಬಹಳ ದಿಗಿಲಿಂದ ಹಾಗೆ ಅಲ್ಲೇ ಮಲ್ಕೊಂಡು ಬಿಡ್ತಾನೆ. ಆ ರಾತ್ರಿ ಮಲ್ಕೊಂಡ್ಬಿಟ್ಟು ಬೆಳಿಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಆಗಿ ತನ್ನ ತಾಯಿಯ ನಾಡಿ ಬಡ್ತಾ ಕಡಿಮೆ ಆಗಿದ್ದು ನೋಡಿ, ತನ್ನ ತಾಯಿಯ ದೇಹವು ತಂಪಾಗುತ್ತಾ ಇರೋದು ನೋಡಿ ಬಹಳ ದಿಗುಲು ಪಡ್ತಾನೆ. ಅಯ್ಯೋ ಅಂತೇಳಿ ಬೇಗನೆ ಅವರ ಸಹೋದರರು ಬಂದಿರ್ತಾನೆ, ತಮ್ಮ ಬಂದಿರ್ತಾನೆ. ತಮ್ಮನಿಗೆ ಹೇಳ್ತಾನೆ, ಅವನಿಗೆ ಒಂದು ನೆನಪು ಬರ್ತದೆ, ಎಲ್ಲಿ ಯೇಸು ಕ್ರಿಸ್ತನು ಸ್ವಸ್ಥತೆ ಮಾಡ್ತಾನೆ ಅಂತ ಹೇಳಿದಾನಲ್ಲ, ಅವನಿಗೆ ನೆನಪು ಬರ್ತದೆ ನಾನು ಹೆಂಗೆ ಪಡ್ಕೊಳ್ಬೇಕೆಂಬುದಾಗಿ. ಅವರ ಆಂಟಿ ಆರ್ ಕೆ ಪುರಂ, ಇವರು ದಿಲ್ಲಿವಾಸಿಯವರು, ಅವರ ಆಂಟಿ ಆರ್ ಕೆ ಪುರಂನಲ್ಲಿರ್ತಾರೆ. ಅವರ ಆಂಟಿ ಅವರ ಮನೆ ಅಕ್ಕಪಕ್ಕದಲ್ಲಿ ಕ್ರಿಶ್ಚಿಯನ್ಸ್ ಇರ್ತಾರಂತೆ. ಆ ಕ್ರಿಶ್ಚಿಯನ್ಸ್ಗೆ, ಆ ಕ್ರೈಸ್ತವರಿಗೆ ಫೋನ್ ಮಾಡಿ ತಿಳ್ಕೊಬೇಕಂದ್ರೆ ಅವ್ರ ಆಂಟಿಗೆ ಫೋನ್ ಹಚ್ಚು ಅಂತ ಹೇಳ್ತಾನೆ. ಆಂಟಿಗೆ ಫೋನ್ ಹಚ್ಚಿದ್ರೆ ಫೋನ್ ತಾಗಲ್ಲ. ಎಷ್ಟು ಸಾರಿ ಫೋನ್ ಹಚ್ತಾರೆ, ಫೋನೇ ಅದಕ್ಕೆ ಕನೆಕ್ಟ್ ಆಗಲ್ಲ. ಹಲ್ಲೆಲೂಯಾ. ಆಮೇಲೆ ಎರಡನೇ ಸಾರಿ ಮತ್ತೆ ಹೇಳ್ತಾನೆ, ತಮ್ಮ ಬಂದು ಹೇಳ್ತಾನೆ, ಅಪ್ಪ ನಾನಾ ಆಂಟಿಯವರಿಗೆ ಫೋನ್ ಎತ್ತಾಗ್ತಾ ಇಲ್ಲ ಅಂತೇಳಿ. ಮತ್ತೊಂದು ಸಾರಿ ಟ್ರೈ ಮಾಡಂತ ಹೇಳಿ 2 ಸಾರಿ ಟ್ರೈ ಮಾಡಿದ್ರು ಆಂಟಿಯವರಿಗೆ ಫೋನ್ ಕನೆಕ್ಟ್ ಆಗೋದಿಲ್ಲ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದಯಮಾಡಿ ಕೇಳಿಸ್ಕೊಳ್ತೀರಿ. ಕ್ರೈಸ್ತವರಿಗೆ ಕ್ರೈಸ್ತವರು ಪರಿಚಯ ಇಲ್ಲದ ಕಾರಣದಿಂದ ತನ್ನ ಆಂಟಿಯವರ ಮನೆ ಅಕ್ಕಪಕ್ಕದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂತೇಳಿ ಅವ್ರಿಗೆ ಫೋನ್ ಮಾಡಿ ಅವರಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕೆಂಬುದಾಗಿ ತಿಳ್ಕೊಂಡಿರುವ ಈ ನಾಗ ಸಾಧುವಾಗಿರುವ ದಿಲೀಪ್ ಪ್ರಯತ್ನ ಮಾಡಿರುವಾಗ ಆ ಪ್ರಯತ್ನ ವಿಫಲವಾಗ್ತದೆ. ಬಹಳ ದುಃಖದಿಂದ ಕೂತ್ಕೊಂಡಿರ್ತಾನೆ ರೂಮ್ನಲ್ಲಿ, ಅದೇ ಆ ICUನಲ್ಲಿ ಕೂತ್ಕೊಂಡು ಮನಸ್ಸೊಳಗೆ, ಏಸಯ್ಯ, ಯೇಸು ಮಸಿ, तूने मुझे दर्शन दे दिया कि सफेद कपड़े पर लाल अक्षरों में कि तू मेरे माता को चंगा कर देगा. अगर तू सच्चा परमेश्वर है प्रभु, तो मेरे माता को बचा दे, मैं जीवन भर मैं तेरी ಸೇವಾ ಕरूंगा ಅಂತ ಹೇಳಿ ಹೀಗೆ ಮನಸ್ಸೊಳಗೆ ಕಣ್ಣೀರಿಂದ ಮೊರೆ ಇಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಂಥ ಅದ್ಭುತವಾದಂಥ ಮಾತು. ಮನಸ್ಸೊಳಗೆ ಯೇಸು ಕ್ರಿಸ್ತನ ಕೊಟ್ಟಿರುವ ದರ್ಶನಕ್ಕೆ ತಕ್ಕಂತೆ ಮೊರೆ ಇಡ್ತಾನೆ. ಮೊರೆ ಇಟ್ಟು ಕೂಗಿ ಮನಸ್ಸೊಳಗೆ ಅಳಲನ್ನು ತೋಡ್ಕೊಳ್ತಾ, ಅಯ್ಯ ಎಸಯ್ಯ, ನನ್ನ ತಾಯಿಯನ್ನು ಗುಣಪಡಿಸು, ನೀನು ಗುಣಪಡಿಸ್ತೀಯ ಎಂಬುದಾಗಿ ಹೇಳಿದೆಯಲ್ಲ, ನೀನು ನಿಜವಾಗಲೂ ನನ್ನ ತಾಯಿಯನ್ನು ಗುಣಪಡಿಸಿದರೆ ನನ್ನ ಜೀವಮಾನವೆಲ್ಲ ನಿನ್ನ ಸೇವೆ ಮಾಡ್ತೇನೆ ಎಂಬುದಾಗಿ ಆಗ ಬೇಡ್ಕೊಳ್ತಾನೆ. ದೇವ್ರ ಮಕ್ಕಳೇ, ಇದು ಪ್ರಾರ್ಥನೆ ಮಾಡಿ ಕೂತ್ಕೊಂಡಿರ್ತಾನೆ. ಸ್ವಲ್ಪೇ ನಿಮಿಷಗಳಲ್ಲಿ ಅವರ ICUನಲ್ಲಿ 2 ಯುವತಿಯರು ಒಳಗೆ ಬರ್ತಾರೆ. ಎಷ್ಟು ಚೆನ್ನಾಗಿ ನೆನ್ಪಿಟ್ಟಿದ್ದಾನೆ ಆ ಮನುಷ್ಯ ದಿಲೀಪ್, ನಾಗಾ ಸಾಧು ಆಗಿರುವ ವ್ಯಕ್ತಿ. ಒಬ್ಬಳು ಪ್ರಸನ್ನ ಕುಮಾರಿ, ಇನ್ನೊಬ್ಬಳು ಮೇರಿ ಕುಟ್ಟಿ. ಮಲಯಾಳಿ ಜನರು ಯೇಸು ಕ್ರಿಸ್ತನ ಸುವಾರ್ತೆಯ ಕರಪತ್ರಿಕೆಯನ್ನು ಹಿಡ್ಕೊಂಡು ಒಳಗೆ ಬಂದು ಆತನ ಮೇಲೆ ಕೈ ಇಟ್ಟು, ಆತನ ಭುಜದ ಮೇಲೆ ಕೈ ಇಟ್ಟು, ಭಾಯ್ ಸಾಬ್, यीशु मसीह आपसे प्रेम करता है और यीशु मसीह आपको, आपका परिवार को उद्धार करेगा. अगर तुम यीशु मसीह पर विश्वास किए तो तुम्हारा परमेश्वर यीशु मसीह आपको उद्धार करेगा ಅಂತೇಳಿ ಕರಪತ್ರಿಕೆಯನ್ನು ಅವಳು ಆತನ ಕೈಯಲ್ಲಿ ಕೊಡ್ತಾಳೆ. ಆತನ ಕೈಯಲ್ಲಿ ಕೊಟ್ಟಿದ ಕೂಡಲೇ, ಆತನ ಭುಜದ ಮೇಲೆ ಕೈ ಇಟ್ಟಿದ ಕೂಡಲೇ, ಆ ಭುಜದ ಮೇಲೆ ಕೈ ಇಟ್ಟಿರತಕ್ಕಂಥ ಆ ಸಹೋದರಿಯ ಶಕ್ತಿ, ಅವಳ ದೇಹದಿಂದ ಒಂದು ಅದ್ಭುತವಾದಂಥ ಶಕ್ತಿ ಪ್ರವೇಶಿಸಿ ಆತನನ್ನು ಗಡಗಡಗಡನೆ ನಡೆಸಲು, ಕಣ್ಣೀರಿನಿಂದ ಅಳಲು, ಕೂಗುತ್ತಾ ಅಳುತ್ತಾ ಬಳಲುತ್ತಾ ಚಿಕ್ಕ ಮಗುವಿನಂತೆ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಳ್ತಾ ಅವಳು ಹೇಳಿದ್ರು, ಏನಾಯ್ತ್ರಿ ಅಂತ ಕೇಳ್ತಾರೆ. ಅವನು ಬಿಕ್ಕಿ ಅಳ್ತಾ ಇದ್ದಾನೆ, ಇಲ್ಲ, ನಿಜವಾಗಲೂ ಯೇಸು ಕ್ರಿಸ್ತನು ಜೀವವುಳ್ಳ ದೇವರು. ನಿನ್ನೆ ರಾತ್ರಿ ನನಗೆ ದರ್ಶನ ಕೊಟ್ಟ. ನಾನು ನಿನ್ನ ತಾಯಿಯನ್ನು ಸ್ವಸ್ಥಪಡಿಸುತ್ತೇನೆ, ಹೆದರಬೇಡ, ಹೋಗು ನೀನು, ನಿನ್ನ ತಾಯಿಗೆ ಏನಾಗಲ್ಲ ಎಂಬುದಾಗಿ. ಆದರೆ ಇವತ್ತು ಬೆಳಿಗ್ಗೆ ನಾನು ಎಷ್ಟು ಸಾರಿ ಫೋನ್ ಮಾಡಿದೆ, ನನ್ನ
ಆಂಟಿಗೆ, ಆದರೆ ಆಂಟಿ ಫೋನ್ ಅಟೆಂಡ್ ಮಾಡಿಲ್ಲ, ಆದರೆ ಯಾರೂ ಅಟೆಂಡ್ ಮಾಡಿಲ್ಲ ಎಂಬುದಾಗಿ ಹೀಗೆ ಮನಸ್ಸೊಳಗೆ ಅಂದುಕೊಂಡೆ. ಏಸಯ್ಯ, ನೀನು ನಿಜವಾದ ದೇವರಾಗಿದ್ದರೆ ನನ್ನ ತಾಯಿಯನ್ನು ಗುಣಪಡಿಸಿದರೆ ನಾನು ನಿನ್ನ ಸೇವೆ ಮಾಡ್ತೀನಿ ಎಂಬುದಾಗಿ ಕಣ್ಣೀರಿನಿಂದ ಅಳುತ್ತುಕೊಳ್ತಾ ಹೃದಯದಲ್ಲಿ ಮೊರೆ ಇಟ್ಟಿರುವಾಗ ನಿಮ್ಮ ದೇವರಾದ ಯೇಸು ಕಿವಿಯುಳ್ಳವನು, ಕಣ್ಣುಳ್ಳವನು, ನೋಡುವವನು, ನಮ್ಮನ್ನು ಕೇಳುವವನು, ನಿನ್ನ ಮಾತನ್ನು ಕೇಳಿ ಈಗಲೇ ನೋಡು, ನೀವಿಬ್ಬರು ಇವತ್ತೇ ಇಷ್ಟು ದಿನ ಬಂದಿಲ್ಲ, ಇವತ್ತೇ ಬಂದಿದ್ದೀರಿ ಅಂದರೆ ನಿಜವಾದ ದೇವರು ನಿಮ್ಮ ಯೇಸು ಕ್ರಿಸ್ತನು. ಅದಕ್ಕಾಗಿ ಆ ಸಂತೋಷದಿಂದ, ಆ ಒಂದು ಆನಂದದಿಂದ ನಾನು ಅಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ. ಆಗ ಆಪ್ ಘಬರಾಯ್ ಮತ್, ಪರಮೇಶ್ವರ್ ಆಪ್ಗೆ ಸಾಥ್ ಮೇ ये लीजिए, ये आपका ಕರಪತ್ರಿಕೆ ಕೊಡ್ತಾರೆ, ಪಾಂಪ್ಲೆಟ್ ಕೊಡ್ತಾರೆ. ಆ ಕರಪತ್ರಿಕೆಯಲ್ಲಿ ಯೇಸು ಕ್ರಿಸ್ತ ನಂಬಿಕೋ, ನೀನು ಉದ್ಧಾರ ಆಗ್ತಿ, ನೀನು ರಕ್ಷಣೆ ಹೊಂದ್ತಿ, ನಿನ್ನನ್ನು ದೇವರು ಬಲಪಡಿಸ್ತಾನೆ ಎಂಬುದಾಗಿ ಆ ಕರಪತ್ರಿಕೆದಲ್ಲಿ ಇರ್ತದೆ. ಅವ್ರು ಕೊಡ್ತಾರೆ. ಕೊಡೆದುಕೊಳ್ಳಿ ಆ ಸಹೋದರಿಗೆ ಹೇಳ್ತಾನೆ, ನೀವು ನಮ್ಮ ತಾಯಿಯನ್ನು ಬದುಕುವಂತೆ, ನಮ್ಮ ತಾಯಿ ಯೇಸು ಕ್ರಿಸ್ತನು ರಕ್ಷಿಸುವಂತೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳ್ತಾರೆ. ಆಗ ಇವರು ಕರಪತ್ರಿಕೆ ಕೊಡ್ತಾರೆ. ಅಲ್ಲೇ ಪ್ರಾರ್ಥನೆ ಮಾಡಬೇಕಾದ್ರೆ ಸ್ವಲ್ಪ ಅಡ್ಡೆತಡೆ ಇದೆ. ಆ ಕರಪತ್ರೆ ಒಳಗೆ ಆ ಚರ್ಚಿನ ಪಾಸ್ಟರ್, ಅವರು ಯಾವ ಚರ್ಚಿಂದ ಬಂದಿದ್ದಾರೆ ಆ ಚರ್ಚಿನ ಪಾಸ್ಟರ್ನ ಫೋನ್ ನಂಬರ್ ಇರ್ತದೆ. ಆ ಫೋನ್ ನಂಬರ್ನಿಂದ ಹೇಳ್ತಾರೆ, तुम फोन नंबर लेके, ये फोन नंबर लेके तुम बाहर जाके वो हमारे पास्टर को फोन करो, वो पास्टर फोन में ही आपके लिए प्रार्थना करेगा और आपका मम्मी चंगा होगी ಅಂತ. ನಿಮ್ಮ ದೇವರು ದರ್ಶನ ಕೊಟ್ಟ ಹಾಗೆ ನೀವು ಹೋಗಿ ಫೋನ್ ಮಾಡಿ ನಮ್ಮ ಪಾಸ್ಟರ್ ನಿಮಗೆ ಫೋನ್ನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಖಂಡಿತವಾಗಿ ನಿಮ್ಮ ತಾಯಿ ಗುಣವಾಗುವಳು ಎಂಬುದಾಗಿ ಹೇಳ್ತಾರೆ. ಆಗ ಈತನು ಇದನ್ನು ಕೇಳಿದುಕೊಳ್ಳಿ ಅವರೆಲ್ಲ ಬಹಳ ಧೈರ್ಯ ಕೊಟ್ಟು, ಇದನ್ನು ಓದ್ಕೋ, ಈ ಕರಪತ್ರಿಕೆ, ಚಿಕ್ಕ ಕರಪತ್ರಿಕೆ ಒಂದು 2 ಯುವತಿಗಳು ಬಂದು ಕೊಟ್ಟಿದ್ದಾರೆ. ಯಾರಿಗೆ? ಅಘೋರಿ ನಾಗಾ ಸಾಧುವಾದ ದಿಲೀಪನಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ನೋಡ್ರಿ ಎಷ್ಟು ಪ್ರೀತಿಯುಳ್ಳ ದೇವರು. ಮನುಷ್ಯರ ದೇಹವನ್ನು ತಿನ್ನತಕ್ಕಂಥ ಈ ಒಂದು ಅಘೋರಿ ನಾಗಾ ಸಾಧು ಆಗಿದ್ರು ಕೂಡ ಅವನ ಪ್ರಾರ್ಥನೆಯನ್ನು ಕೇಳಿದೆ. ಅಂದರೆ ಯೇಸು ಹೇಳಿದ ಮಾತು ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನದಲ್ಲಿ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು, ತಟ್ಟಿರಿ ನಿಮಗೆ ತೆರಲ್ಪಡುವುದು, ಹುಡುಕಿರಿ ನಿಮಗೆ ಸಿಗುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ನಿಶ್ಚಯವಾಗಿ ಕೊಡಲ್ಪಡುವುದು, ಹುಡುಕುವ ಪ್ರತಿಯೊಬ್ಬನಿಗೂ ಸಿಗುವುದು, ತಟ್ಟುವ ಪ್ರತಿಯೊಬ್ಬನಿಗೂ ತೆರೆಯಲ್ಪಡುವುದು ಎಂಬುದಾಗಿ ಈ ದಿಲೀಪ್ ಎಂಬ ನಾಗಾ ಸಾಧು ಬೇಡಿಕೊಂಡ, ಹುಡುಕಿದ, ತವಕದಿಂದ ಹುಡುಕಿದ, ಮನೋಭಾರದಿಂದ ಹುಡುಕಿದ, ಅವನಿಗೆ ಸಿಕ್ಕಿತ್ತು. ಅವನ ಪ್ರಾರ್ಥನೆ ಯೇಸು ಲಾಲಿಸಿದನೆ. ಈ ಬೈಬಲ್ನ ವಾಕ್ಯ ಇವತ್ತಿಗೂ ಅಕ್ಷರ ಸಹಿತವಾಗಿ ನೆರವೇರ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಆತ್ಮೀಯರೇ, ಮಿತ್ರರೇ, ಇವತ್ತು ನೀವಿದ್ದ ಸ್ಥಳದಲ್ಲಿ ಏಸಯ್ಯ ನನ್ನನ್ನು ಕಾಪಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀರಾ? ಏಸಯ್ಯ ನನ್ನನ್ನು ರಕ್ಷಿಸಿ ಎಂಬುದಾಗಿ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತೀರಾ? ಖಂಡಿತವಾಗಿ ಏಸಯ್ಯ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಕುಟುಂಬದಲ್ಲಿ ಜಯ ಕೊಡ್ತಾನೆ, ನಿನಗೂ ಜಯ ಕೊಡ್ತಾನೆ, ನಿನ್ನ ರೋಗಗಳನ್ನು ಗುಣಪಡಿಸ್ತಾನೆ, ನಿನ್ನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತಾನೆ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಕುಡಿತನ ಚಟದಲ್ಲಿರ್ತಕ್ಕಂಥವ್ರು, ಧೂಮ್ರಪಾನದಲ್ಲಿರ್ತಕ್ಕಂಥವ್ರು, ಎಲ್ಲ ಕೆಟ್ಟ ಚಟಕ್ಕೆ ಬಲಿಯಾಗಿ ದಾಸರಾಗಿರ್ತಕ್ಕಂಥವ್ರಿಗೆ ಬಿಡುಗಡೆ ಬೇಕಾ? ಏಸಯ್ಯ ಬಿಡುಗಡೆ ಮಾಡುದೇವರೇ ನನ್ನ ಮಗನನ್ನು, ಬಿಡುಗಡೆ ಮಾಡುದೇವರೇ ನನ್ನ ಗಂಡನನ್ನು, ಬಿಡುಗಡೆ ಮಾಡುದೇವರೇ ನನ್ನ ಹೆಂಡತಿಯನ್ನು ಎಲ್ಲ ಕೆಟ್ಟ ಚಟಗಳಿಂದ ಎಂಬುದಾಗಿ ನೀನು ಯೇಸಯ್ಯ ಹತ್ರ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಇವತ್ತು ನಿನಗೆ ಬಿಡುಗಡೆ ಸಿಗ್ತದೆ. ಆಗ ಆ ಸಹೋದರಿ ಅವರಿಗೆ ಪತ್ರವನ್ನು ಕೊಟ್ಟು ಹೋಗಿರುವಾಗ ಅವನು ಹೋಗಿ ಫೋನ್ ಮಾಡ್ತಾನೆ. ಯಾರು? ದಿಲೀಪ್ ನಾಗಾ ಸಾಧು ಆಗಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಕೊಳ್ಳಿ ಅಲ್ಲಿಂದ ಪಾಸ್ಟರ್ ಅವರು ಫೋನ್ ಎತ್ತಿ ಇರುವಾಗ, ಮೈ ದಿಲೀಪ್ ನಾನು ದಿಲೀಪ್ ಆಗಿದ್ದೇನೆ, ನಾನು ನಾಗಾ ಸಾಧು ಆಗಿದ್ದು ಕೆಲಸ ಮಾಡ್ತಿದ್ದೆ, ನನಗೆ ನಾಗಾ ಸಾಧುವಿಂದ ನನಗೆ 6 ಜನ ಸತ್ತೋಗಿದ್ದಕ್ಕಾಗಿ ನನಗೆ ಭಾಳ ಬೇಸರವಾಯಿತು, ದೇವರೇ ಇಲ್ಲ ಎಂದು ಬಿಟ್ಟುಬಿಟ್ಟಿದೆ, ಯಾವ ದೇವರ ಈ ಲೋಕದಲ್ಲಿ ಇಲ್ಲ ಎಂದು ಬಿಟ್ಟುಬಿಟ್ಟಿದೆ. ಆದರೆ ನಿನ್ನೆ ರಾತ್ರಿ ಯೇಸು ಕ್ರಿಸ್ತನ ದರ್ಶನ ಕೊಟ್ಟಿದ್ದಕ್ಕಾಗಿ ನಿಮ್ಮ 2 ಯುವತಿಯರು ನನ್ನ ರೂಮ್ನಲ್ಲಿ ಬಂದು, ನಮ್ಮ ತಾಯಿ ICUನಲ್ಲಿ ಬಂದು ನಮಗೆ ಒಂದು ಕಾರ್ಡ್ ಕೊಟ್ಟು ಹೋಗಿದ್ರು, ವಾಕ್ಯಗಳು ಕೊಟ್ಟು ಹೋಗಿದ್ರು. ನನಗೆ ನಂಬಿಕೆ ಆಗಿದೆ, ಯೇಸು ಜೀವವುಳ್ಳ ದೇವರು ಎಂಬುದಾಗಿ. ದಯಮಾಡಿ ನನ್ನ ತಾಯಿಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾಗಾ ಸಾಧು ಆ ಪಾಸ್ಟರ್ ಹತ್ರ ವಿನಂತಿಸಿಕೊಂಡ. ಪ್ರೈಸ್ ದ ಲಾರ್ಡ್ ಜೀಸಸ್. ನನ್ನ ತಾಯಿಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ವಿನಂತಿಸಿಕೊಂಡ. ಆಗ ಪಾಸ್ಟರ್ ಹೇಳಿದ್ರು, ಡರೋ ಮತ್ ಆಪ್ ಡರೋ ಮತ್, यीशु मसीह आपके माता को निश्चय चंगा करेगा क्योंकि आपको दर्शन भी दिया है। वो इतना ही नहीं, आपसे बहुत बड़ा काम होने वाला है।
आपसे यीशु मसीह आपको अपना सेविका के लिए ಯೂಸ್ करे ಉಪಯೋಗ ಕರೆಗ ನಿನ್ನನ್ನು ಇಂದಿನಿಂದ ದೇವರು ತನ್ನ ಸೇವೆಗಾಗಿ ಯೇಸು ಮಸೀಹ ತನ್ನ ಸೇವೆಗಾಗಿ ನಿನ್ನನ್ನು ಉಪಯೋಗಿಸಲಿಕ್ಕಿದ್ದಾರೆ. ಅದಕ್ಕಾಗಿ ನಿನಗೆ ದರ್ಶನ ಕೊಟ್ಟಿದ್ದಾನೆ. ಇನ್ನು ಮುಂದೆ ನೀನು ಯೇಸು ಕ್ರಿಸ್ತನ ದೊಡ್ಡ ಸೇವಕನಾಗಿ ಸೇವೆ ಮಾಡ್ತೀಯ ಎಂಬುದಾಗಿ ಅವರು ಆ ದರ್ಶನ ಕುರಿತು ಕೇಳಿದ ಕೂಡಲೇ ಅವರು ಹೇಳಿದರು. ಆಗ ಅವರು ಆಶ್ಚರ್ಯಪಟ್ಟರು. ठीक है जी, मेरी माँ अगर आज चंगा हुए तो मैं जीवन भर यीशु मसीह का सेवा करूंगा. ಪ್ರೈಸ್ ದ ಲಾರ್ಡ್ ಜೀಸಸ್. ಈ ದೆಹಲಿನಲ್ಲಿರ್ತಕ್ಕಂಥ ದಿಲೀಪ್ ಎಂಬ ಈ ವ್ಯಕ್ತಿ ಹೀಗೆ ಕೇಳಿಕೊಂಡಿರುವಾಗ ಅಲ್ಲಿ ಎದುರಿನಲ್ಲಿ ಫೋನ್ನಲ್ಲಿರ್ತಕ್ಕಂಥ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚರ್ಚಿನ ಕ್ರೈಸ್ತ ಸಭಾಪಾಲಕರು ಪಾಸ್ಟರ್ ಅಂದ್ರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನಂತೇಳಿ, ಕರ್ತನೇ, ಪ್ರಾರ್ಥನೆ ನೋಡ್ರಿ ಹೆಂಗಿದೆ. ಕರ್ತನೇ ಯೇಸಯ್ಯ, ಕರ್ತನೆ ಈ ಯುವಕನು ತನ್ನ ತಾಯಿಯ ಪ್ರಾಣ ರಕ್ಷಣೆಗಾಗಿ ಕರ್ತನೆ ವಿನಂತಿಸಿಕೊಂಡಿದ್ದಾನೆ ರಾಜ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕರ್ತನೆ ಯೇಸಯ್ಯ, ನೀನು ಸಿಲುವೆ ಮೇಲೆ ನಮ್ಮೆಲ್ಲರ ಪಾಪದ ನಿಮಿತ್ತ, ಪಾಪದಿಂದ ಉಂಟಾಗಿರುವ ಶಾಪದಿಂದ ಉಂಟಾಗಿರುವ ರೋಗ ಮತ್ತು ದರಿದ್ರ ಮತ್ತು ಬಡತನ ಮತ್ತು ಅಶಾಂತಿಯ ನಿಮಿತ್ತ ಯೇಸಯ್ಯ ಸಿಲುವೆ ಮೇಲೆ ನಮ್ಮ ಘೋರ ಪಾಪಗಳನ್ನು ಹೊತ್ತುಕೊಂಡು ಸಿಲುವೆ ಮೇಲೆ ರಕ್ತವನ್ನು ಸುರಿಸಿದೆ ರಾಜ. ಕರ್ತನೆ, ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಎಷ್ಟು ನಿಜ ಎಂಬುದಾಗಿ ಕರ್ತನೆ ಇವತ್ತು ಈ ಮಗನಿಗೆ ತೋರಿಸಿಕೊಡ್ದೇವ್ರೆ. ನೀನು ನಮ್ಮ ರೋಗಗಳು, ನಮ್ಮ ವ್ಯಾಧಿಗಳು, ನಮ್ಮ ವ್ಯಸನಗಳು, ನಮ್ಮ ದರಿದ್ರವನ್ನು, ನಮ್ಮ ದಂಡನೆಯನ್ನು, ನಮ್ಮ ಶಿಕ್ಷೆಯನ್ನು ಶಿಲುಬೆ ಮೇಲೆ ಹೊತ್ತು ಮರಣಿಸಿದೆ ಎಂಬುದಾಗಿ ಕರ್ತನೆ ಇವತ್ತು ಈ ಯುವಕನು ಅವರ ಕುಟುಂಬದಲ್ಲಿ ತಿಳ್ಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರುವಾಗ ಈ ದಿವ್ಯ ಶಕ್ತಿಯ ಪ್ರಭಾವವು ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ ಅವನ ಒಳಗೆ ಪ್ರವೇಶ ಮಾಡ್ತಾ ಇರುವಾಗ ಅವನು ಆಶ್ಚರ್ಯಚಕಿತನಾದ. ಇದೆಂತ ಪ್ರಾರ್ಥನೆ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ಅಲ್ಲೂಯ. ಈ ಪಾಸ್ಟರ್ ಪ್ರಾರ್ಥನೆ ಮಾಡ್ತಿರುವಾಗ ಆತನಿಗೆ ಆಶ್ಚರ್ಯವಾಗಿದ್ದು ಏನಂದ್ರೆ, ಅರೆ ये तो पास्टर दूसरा है और ये प्रार्थना कर रहा है जैसे कि अपने को इतना दुख है. ಪ್ರೈಸ್ ದಿ ಲಾರ್ಡ್ ಜೀಸಸ್. ತನಗೆ ಏನೋ ಅಷ್ಟು ದುಃಖ ಇದ್ದಾಗೆ, ತನಗೆ ಈ ಒಂದು ತನ್ನ ತಾಯಿಗಾಗಿ ಪ್ರಾರ್ಥನೆ ಮಾಡಿದಾಗೆ ಎಷ್ಟು ಕಳಕಳಿಯಿಂದ, ಎಷ್ಟು ಭಾರದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತೇಳಿ ಅವನ ಪ್ರಾರ್ಥನೆಯನ್ನು ಕೇಳುವಾಗ ಆ ಶಬ್ದಗಳು ಅವನ ಮನಸ್ಸೊಳಗೆ, ಅವನ ಮತ್ತಿಷ್ಟ ಒಳಗೆ, ಅವನ ನಾಡಿ ನರವೊಳಗೆ, ಅವನ ಕೀಲು ಮಜ್ಜೆಗಳನ್ನು ತೂರಿ, ಹೃದಯ ವಿವೇಚನೆಗಳನ್ನು ವಿವೇಚಿಸಿಕೊಂಡು ತೂರಿ ಹೋಗಿತ್ತಂತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆ ಸಮಯದಲ್ಲಿ ಇವನು ಆಶ್ಚರ್ಯಪಟ್ಟಿದ್ದೇನೆಂದರೆ, ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ ಆತನು ಬಲಿಯಾಗಿದ್ದು ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ನಮ್ಮ ರೋಗಗಳಿಗಾಗಿ, ನಮ್ಮ ವ್ಯಾಧಿಗಳಿಗಾಗಿ, ನಾವು ಮಾಡಿರುವ ಪಾಪದಿಂದ ಬಂದಿರುವ ದಂಡನೆ, ಶಿಕ್ಷೆ, ರೋಗ, ವ್ಯಾಧಿ, ದರಿದ್ರ, ಅಶಾಂತಿ, ಅಸಮಾಧಾನವನ್ನು ಯೇಸು ಶಿಲುಬೆ ಮೇಲೆ ಹೊತ್ತನೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿರುವಾಗ ಆವಾಗ ಈತನ ಆಶ್ಚರ್ಯಚಕಿತನಾದ. ಯೇಸು ಕ್ರಿಸ್ತನು ಮಾನವನ ಕಲ್ಯಾಣಕ್ಕಾಗಿ, ನಮ್ಮ ತಾಯಿಯ ರೋಗಕ್ಕಾಗಿ ಶಿಲುಬೆ ಮೇಲೆ ಮರಣಿಸಿದ್ರು ಎಂಬುದಾಗಿ ಈತನಿಗೆ ಮತ್ತು ಕಣ್ಣೀರಿನಿಂದ ಅಳ್ತಾ, ಅಯ್ಯೋ ಯೇಸುವೆ, ನೀನು ಎಂತಹ ಕನಿಕರವುಳ್ಳವನು ಎಂಬುದಾಗಿ ಈತನ ಪ್ರಾರ್ಥನೆ ಮಾಡಿದ. ಅಯ್ಯ, ಇವತ್ತು ನೀನು ಶಿಲುಬೆ ಮೇಲೆ ಗಾಯಪಟ್ಟಿದ್ದು ನಮ್ಮನ್ನು ರೋಗದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಎಂಬುದಾಗಿ ತೋರಿಸಿಕೊಡು ದೇವರು ಎಂಬುದಾಗಿ ಈತನ ಭಾರದಿಂದ ವಾಕ್ಯಗಳನ್ನು ಉಲ್ಲೇಖ ಮಾಡಿ ಪ್ರಾರ್ಥನೆ ಮಾಡ್ತಿರುವಾಗ ಈತನ ಹೃದಯದಲ್ಲಿ ಒಂದು ವಿಶೇಷವಾದಂಥ ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ ಅವನನ್ನು ತುಂಬಿಕೊಂಡಿತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆಗ पास्टर प्रार्थने ಮಾಡಿ ಮುಗಿಸಿ ಹೇಳ್ತಾರೆ, डरो मत दिलीप, आपकी माता को कुछ नहीं होगा, 7 दिन के अंदर वो अस्पताल से घर जाएगी चंगा होके ಅಂತ ಹೇಳ್ತಾನೆ. ಅವಳು ಈ ದಿಲೀಪ್ಗೆ ಎಷ್ಟು ಆಶ್ಚರ್ಯ ಯಾಕಾಗ್ತಂದ್ರೆ, ಆತನ ಪ್ರಾರ್ಥನೆಯಲ್ಲಿ ಕೊನೆ ಮಾತು ಹೇಳಿರ್ತಾನೆ ಏನಂತ ಹೇಳ್ಕೊಂಡು, ಯೇಸು ಮಸೀ, तूने हमारे सारे शाप और रोग और बीमारी और सारे हमारे पाप से जो भी हुआ उसकी शिक्षा को अपने पर लेकर मारा गया, गाड़ा गया, फिर तीसरे दिन जी उठा और तू ही जीवित परमेश्वर है. आज इस लोगों को समझने दे प्रभु, चंगा कर दे ಅಂದ್ರೆ ನೀನು ಮರಣವನ್ನು ಜಯಿಸಿರುವ ಮೃತ್ಯುಂಜಯನಾದ ದೇವರು, ನೀನು ಇವತ್ತು ಜೀವವುಳ್ಳ ದೇವರು ಎಂಬುದಾಗಿ ಈ ದಿಲೀಪ್ ಎಂಬ ಈ ವ್ಯಕ್ತಿಗೆ ಅವರ ತಾಯಿಯನ್ನು ಗುಣಪಡಿಸಿ ತೋರಿಸು ದೇವರು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ಆಗ ಈತನಿಗಂತಿತ್ತು, ಮರಣವನ್ನು ಜಯಿಸಿದ್ದ ಯೇಸುವ, जिसके हाथ में कुछ हथियार नहीं है, मौत पर विजय प्राप्त किया है. अरे ये तो महा अति अद्भुत परमेश्वर है, यह तो सच्चा परमेश्वर है. ये अपने आप को भी नहीं, अपने आप को बचाने के लिए हम समझे थे, मगर मालूम पड़ा अपने आप को ने मौत के साथ विजय प्राप्त करके मृत्युंजयनाದ ಯೇಸು ಕ್ರಿಸ್ತನ ಬಗ್ಗೆ ಆ ಪ್ರಾರ್ಥನೆಯಲ್ಲೇ ಅವನಿಗೆ ಸುವಾರ್ತೆ ತಲುಪಿತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್.
ಈತನ ತಲೆ ಒಳಗೆ ಎಲ್ಲ ವಿಚಿತ್ರವಾದ, ಏನಪ್ಪ ಅವನ ತಲೆ ಒಳಗಿರುವ ಎಲ್ಲ ಭಯ, ದಿಗಿಲು, ಚಿಂತೆ ಎಲ್ಲ ಹೋಗಿ ಒಂದು ಹೊಸ ಬೆಳಕು, ಹೊಸ ನಿರೀಕ್ಷೆ ಅವನು ಹುಟ್ಟಿ ಬಂತು. ಅವನು ಕೇಳ್ತಾನೆ, ಹೌದಾ ನನ್ನ ತಾಯಿ ಗುಣವಾಗ್ತಾಳಲ್ಲ, ಸಾಕು ನನಗೆ ಅಂತ ಹೇಳ್ತಾನೆ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಮರಣಿಸಿ ಉಣಲ್ಪಟ್ಟು ಮತ್ತು 3ನೇ ದಿನ ಜೀವಿತನಾದನಂದ್ರಲ್ಲ, ಅದು ಏನದು? ಹೌದು, ಯೇಸು ಕ್ರಿಸ್ತನು 3ನೇ ದಿನ ಪುನರುತ್ಥಾನವಾಗಿ ಮರಣದ ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿ ಹೇಳ್ತಾ ಇದ್ದಾನೆ, ಈಗೋ ಮರಣದ ಮುಲ್ಲೆ ನಿನ್ನ ಎಲ್ಲಿ, ಮರಣವನ್ನು ಜಯಿಸಿರುವ ದೇವರು ಯೇಸು ಕ್ರಿಸ್ತು ಒಬ್ಬನೇ ಮತ್ತು ಯಾರೂ ಇಲ್ಲ ಎಂಬುದಾಗಿ. ಹೌದು, ನಾನು ಕೇಳಿಲ್ಲ ಯಾರು ಮರಣವನ್ನು ಜಯಿಸಿದ್ದು. ಈತನು ಮರಣವನ್ನು ಜಯಿಸುವುದನ್ನ, ಹೌದು, ಎಲ್ಲರ ಮುಂದೆ ಮರಣವನ್ನು ಜಯಿಸಿ 40 ದಿನಗಳು ಎಲ್ಲ ಮನುಷ್ಯರಿಗೆ ಕಾಣಿಸಿಕೊಂಡು ಅವರಿಗೆ ಮತ್ತು ಸುವಾರ್ತೆ ಹೇಳಿ, ಈಗೋ ಜೀವವುಳ್ಳ ಆ ಕರ್ತನು ಕಳಿಸಿರುವ ದೈವ ಕುಮಾರನು, ಆ ರಕ್ಷಕನು, ಆ ಮಸಿಯ ನಾನೇ ಎಂಬುದಾಗಿ ದಾವೆ ಮಾಡಿ ಎಲ್ಲರಲ್ಲಿ ನಂಬಿಕೆಯನ್ನು ಬಿತ್ತು ಆತನ ಎಲ್ಲರ ಮುಂದೆ ಆಕಾಶದಲ್ಲಿ ಆರೋಹಣನಾದನೆಂಬುದಾಗಿ ಹೇಳಿರುವಾಗ ಈತನಿಗೆ ಅದ್ಭುತವಾದಂಥ ವಿಶ್ವಾಸ, ಆ ಕೆಲವು ನಿಮಿಷದ ಪ್ರಾರ್ಥನೆಗಳಲ್ಲಿ ಅವನ ಹೃದಯದಲ್ಲಿ ಇಂಥ ಅದ್ಭುತವಾದಂಥ ವಿಶ್ವಾಸ ಸ್ಥಾಪಿಸಲ್ಪಡ್ತು. ಆಮೇಲೆ ಮತ್ತು ತಿರುಗಿ ತನ್ನ ಕೋಣೆಗೆ ಬರ್ತಾನೆ. ತನ್ನ ತಾಯಿ ಇರ್ತಕ್ಕಂಥ ಇಂಟೆನ್ಸಿವ್ ICUನಲ್ಲಿ ಇರ್ತಕ್ಕಂಥ ಆ ಕೋಣೆಗೆ ಬರ್ತಾನೆ. ಕೋಣೆಗೆ ಬಂದು ನೋಡ್ತಾ ಕೂತಿರ್ತಾನೆ. ಎಲ್ಲ ಏನಾಗಿರ್ತದೆ, ಮಾನಿಟರಲ್ಲಿ ಅವರ ತಾಯಿಗೆ ಹಚ್ಚಿರ್ತಕ್ಕಂಥ ಎಲ್ಲ ಮಾನಿಟರ್ನ ಹಚ್ಚಿರುವ ಬ್ಲಡ್ ಪ್ರೆಷರ್ ಮತ್ತು ನಾಡಿ ಬಡ್ತ ಮತ್ತು ಹೃದಯ ಬಡ್ತ ಮತ್ತು ಆಕ್ಸಿಜನ್ ಲೆವೆಲ್ ಎಲ್ಲ ಇಳಿದಿರ್ತದೆ. ಇಳಿದಿದ್ದನ್ನು ನೋಡಿ ಬಹಳ ದಿಗುಳು ಪಡ್ತಾನೆ. ನೋಡ್ತಾ ಕೂತ್ಕೊಳ್ತಾನೆ. ಪ್ರೇಯರ್ ಮಾಡಿ ಬಂದಿರ್ತಾನೆ. ಒಂದು ರೀತಿಯಾದ ಧೈರ್ಯ ಇರ್ತದೆ, ಒಂದು ರೀತಿ ಆತ್ಮಶೋಧ ಬರ್ತದೆ. ಅದು ನೋಡಿಕೊಳ್ಳಿ ಸ್ವಲ್ಪ ನಿರುತ್ಸಾಹ ಬಂದ್ಬಿಡ್ತದೆ. ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯೋ, ಈಗ ಪ್ರಾರ್ಥನೆ ಮಾಡಿ ಹೇಳಿದ್ರಲ್ಲ ಪಾಸ್ಟವರು, ನನ್ನ ತಾಯಿಗೆ ಏನಾಗಲ್ಲ, 7 ದಿನದಲ್ಲಿ ಹೋಗ್ತಾಳೆ, 7 ದಿನ ಟೈಮ್ ಇದೆಯಲ್ಲ ಅಂತೇಳಿ ಆ ಮಾನಿಟರನ್ನು ನೋಡ್ತಾ ಇರ್ತಾನೆ. ಯಾವುದು? ಆ ಫ್ರೀಕ್ವೆನ್ಸಿಯನ್ನು, ಲೆವೆಲ್ಸ್ಗಳನ್ನು ತೋರಿಸ್ತಕ್ಕಂಥ ಮಾನಿಟರ್ನ, ಅಂದರೆ ಆ ರೋಗಿಗೆ ಹಚ್ಚಿರ್ತಕ್ಕಂಥ ಎಲ್ಲ ಮೆಷಿನರಿನು, ಅದರಿಂದ ಬರ್ತಕ್ಕಂಥ ನಾಡಿ ಬಡ್ತ ತೋರಿಸ್ತಾ ಇರ್ತದೆ. ಆ ಮಾನಿಟರ್ಲಿ, ಟಿವಿನಲ್ಲಿ, ಆ ಕಂಪ್ಯೂಟರ್ಲಿ ತೋರಿಸ್ತಾ ಇರ್ತದೆ. ನಾಡಿ ಬಡ್ತ, ಹೃದಯ ಬಡಿತ, ರಕ್ತದ ಒತ್ತಡ, ಆಕ್ಸಿಜನ್ ಇದೆಲ್ಲ ತೋರಿಸ್ತಾ ಇರುವಾಗ ನೋಡ್ತಾ ಇರುವಾಗ ನಾಡಿ ಬಡಿತ ಬೆಳೀತಾ ಇರ್ತದೆ, ಆಕ್ಸಿಜನ್ ಬೆಳೀತಾ ಇರ್ತದೆ, ಹೃದಯ ಬಡಿತ ಬೆಳೀತಾ ಇರ್ತದೆ ಮತ್ತು ರಕ್ತದ ಒತ್ತಡ ನಾರ್ಮಲ್ ಕಂಡೀಷನ್ಗೆ ಬರ್ತಾ ಇರ್ತದೆ. ಸ್ವಲ್ಪ 1 ತಾಸು ಒಳಗೆ ಪೂರಾ ಲೆವೆಲ್ ನಾರ್ಮಲ್ ಆಗಿ ಬಂದು ನಾಡಿ ಬಡ್ತ ಮತ್ತು ಹೃದಯ ಬಡ್ತ ಮತ್ತು ರಕ್ತದ ಒತ್ತಡ ಮತ್ತು ಆಕ್ಸಿಜನ್ ಎಲ್ಲ ಲೆವೆಲ್ ಬಂದು ಅವರ ತಾಯಿ ಮೂಗಿನಲ್ಲಿರ್ತಕ್ಕಂಥ ಆಕ್ಸಿಜನ್ ಪೈಪನ್ನು ಕಿತ್ತುತ್ತಾ ಇರುವಾಗ ಇವನು ಹೋಗಿ ಬೇಗನೆ ನರ್ಸನ್ನು ಕರ್ಕೊಂಡು ಬಂದು, ಅಯ್ಯೋ ನಮ್ಮ ತಾಯಿ ಕಿತ್ತಾದಲ್ಲಿ ಜಲ್ದಿ ಬರ್ರಿ ಅಂತ ಹೇಳಿರುವಾಗ ಆ ನರ್ಸ್ ಬಂದು ಆ ನಾಡಿ ಬಡ್ತಾ ಎಲ್ಲ ನೋಡ್ಕೊಂಡು ಅವಳ ತಾಯಿಗೆ ಎಲ್ಲವನ್ನು ತೆಗೆದಿಟ್ಟು ಡಾಕ್ಟರ್ ಫೋನ್ ಮಾಡ್ತಾಳೆ, ಸರ್ ಪೇಷಂಟ್ ಈಸ್ ನಾರ್ಮಲ್ ಎಂಬುದಾಗಿ. ಹಲ್ಲೆಲೂಯಾ. ಆತನಿಗೆ ಹೇಳಿದ, ಏಕ್ ಹಿ ಹಫ್ತೆ ಮೇ ತುಮಾರಿ ಮಾ अस्पताल से ಡಿಸ್ಚಾರ್ಜ್ ಹೋಗಿ ಅಂತ ಹೇಳಿರುವ ಮಾತಿಗೆ ತಕ್ಕಂತೆ 1 ತಾಸು ಒಳಗೆ ಅವರ ತಾಯಿ ಸಂಪೂರ್ಣ ಸ್ವಸ್ಥತೆಯಾಗಿ ಅಲ್ಲೇ ಕೂತ್ಕೊಂಡಿದ್ದ ಕೂಡಲೇ ಅವರ ತಾಯಿ ಕಿವಿಯಲ್ಲಿ ಈ ದಿಲೀಪ್ ಎಂಬ ನಾಗಾ ಸಾಧು ಹೇಳ್ತಾನೆ, ಯೇಸು ಮಸೀನೆ ಆಪ್ಕೋ ಚಂಗಾ ಕಿಯಾ ಮಾಜಿ ಅಂತ ಹೇಳ್ತಾನೆ. ಮೊದಲು ಸುವಾರ್ತೆ ಸ್ಟಾರ್ಟ್ ಮಾಡಿದಾನೆ. ಯೇಸು ಮಸೀನೆ ಮಾಜಿ, ಯೇಸು ಮಸೀನೆ आपको चंगा कर दिया माजी. और ताई आश्चर्य, ये क्या है, ये हमारा बेटा नागा साधु बन के यीशु मसीह को मैं इंसल्ट करता था, यीशु मसीह को अपहास्य करता था, यीशु मसीह को इंसल्ट करता था. ಕನ್ನಡದ ಹಿಂದಿನಲ್ಲಿ ಏನಂತಾರೆ ಇನ್ಸಲ್ಟ್ ಮಾಡಲಿಕ್ಕೆ? ಅಪಹಾಸ್ಯ ಮಾಡ್ತಿದ್ದನು. ಹಲ್ಲೆಲೂಯಾ. ಯೇಸು ಮಸೀಹನು ಆತನು ಅಪಹಾಸ್ಯ ಮಾಡ್ತಿದ್ದ. ಯೇಸು ಮಸೀಹನು ಕೇವಲವಾಗಿ ಮಾತಾಡ್ತಿದ್ದ. ಈ ಮನುಷ್ಯ ಹೇಳ್ತಾನೆ ಯೇಸು ಮಸೀ ಆಪ್ಕೋ ಚಂಗಾಕಿ ಅಂತಾನಲ್ಲ ಅಂತೇಳಿ, ಕ್ಯಾ ಬೇಟಾ ಕ್ಯಾ ಬೋಲ್ ರೇ ಹೋ? ನೈ ಮಾಜಿ, यीशु मसीह ने आपको चंगा कर दिया है. मैं उनका दर्शन देखा हूँ. मैं यीशु मसीह तुम्हारे माता को चंगा कर दूंगा, कुछ नहीं होगा, आप चंगा होते जाओ ಅಂತ ಹೇಳಿ ಯೇಸು ಮಸೀಹ ದರ್ಶನ ಕೊಟ್ಟಿದ್ದ ಕೂಡಲೇ ಇವೆಲ್ಲ ನಡೆದಿರುವ ಘಟನೆಯನ್ನು ಅವ್ರ ತಾಯಿಗೆ ಹೇಳ್ತಾನೆ. ಅವ್ರ ತಾಯಿಗೆ ಹೇಳಿ ಮತ್ತು ಪಾಸ್ಟರ್ ಫೋನ್ ಮಾಡ್ತಾನೆ, ಪಾಸ್ಟರ್ ನೀವು ಹೇಳುದು ನಿಜ, ಯೇಸು ಕ್ರಿಸ್ತನು ಜೀವವುಳ್ಳ ದೇವರೆಂಬುದಾಗಿ ತಿಳಿದುಕೊಂಡು ಅವರ ತಾಯಿ ಗುಣಮುಖಳಾಗಿ 7 ದಿನ ಕರೆಕ್ಟಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಅವರ ತಂದೆ ಅವರು ಕೂಡ ಈ ನಾಗಾ ಸಾಧುವರ ನನ್ನ ಮಗನೇ ಯೇಸುವಿನ ದರ್ಶನವನ್ನು ನೋಡಿ ಈತನು ಕಂಪ್ಲೀಟ್ಲಿ ಚೇಂಜ್ ಆಗಿ ಆ ಡೆಲ್ಲಿನಲ್ಲಿರುವ ಪಾಸ್ಟರ್ಗೆ ಭೇಟಿಯಾಗಿ ಅವ್ರು ಕೇಳ್ತಾನೆ, ನೀನು ಸೇವೆ ಮಾಡಬೇಕಪ್ಪ, ಯಾಕಂದರೆ ದೇವ್ರು ನಿನ್ನ ಆರಿಸ್ಕೊಂಡ, ಅದಕ್ಕಾಗಿ ದೇವ್ರು ನಿನಗೆ ದರ್ಶನ ಕೊಟ್ಟರೆ ಎಂಬುದಾಗಿ ಹೇಳಿದ್ರು. ಆಗ ನಾನು ಏನು ಮಾಡಬೇಕಂದ್ರೆ, ನೀನು ದೀಕ್ಷಾ ತಗೋಬೇಕು. ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೊಂಡು ದೀಕ್ಷಾ ತಗೊಂಡು ಎಲ್ಲವನ್ನು ಬಿಟ್ಟು ಪಾಪ, ದ್ರೋಹ, ಅಪರಾಧಗಳು, ಎಲ್ಲ ಹೆಣವನ್ನು ತಿನ್ನೋದು, ಈ ಮದ್ಯಪಾನ, ಧೂಮ್ರಪಾನ ಎಲ್ಲ ಬಿಟ್ಟು ಬಿಡಬೇಕು. ನೀನು ಯೇಸು ಕ್ರಿಸ್ತನ ಜೊತೆಲಿ ಪವಿತ್ರವಾದಂಥ ಜೀವನ ಮಾಡಬೇಕೆಂಬುದಾಗಿ ಹೇಳಿರುವಾಗ, ಸರಿ, ನನ್ನ ತಾಯಿಯನ್ನು ಕಾಪಾಡಿ ನನ್ನ ಕುಟುಂಬ, ನನ್ನ ತಂದೆಯನ್ನು ಬದುಕಿಸಿರುವ ಆ ಯೇಸು ನಾನು ಎಂದಿಗೂ ಬಿಟ್ಟಿರುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಈಗ ಬೈಬಲ್ ಟ್ರೈನಿಂಗ್ ಮಾಡಿ
ಈಗ ಅದೇ ದಿಲೀಪ್ ಡೆಲ್ಲಿಯಲ್ಲಿ ಯೇಸು ಕ್ರಿಸ್ತನ ಸುವಾರ್ತಿಕನಾಗಿ ಸಾಕ್ಷಿಯಾಗಿ ಸೇವೆ ಮಾಡ್ತಾ ಇದ್ದಾನೆ. ಕ್ರೈಸ್ತವರಾದ ನಾವು ಈ ಅಘೋರಿ ನಾಗಾಸಾಧು ಆಗಿರ್ತಕ್ಕಂಥ ದಿಲೀಪ್ ಯೇಸು ಕ್ರಿಸ್ತನ ದಿವ್ಯ ಶಕ್ತಿಯನ್ನು, ಆ ಸತ್ಯ ಸಾಮರ್ಥ್ಯವನ್ನು, ಸತ್ತು ಹೋಗುತ್ತಿರ್ತಕ್ಕಂಥ ಅವರ ತಾಯಿಯನ್ನು ಬದುಕಿಸಿರುವ ಈ ಚಮತ್ಕಾರವನ್ನು ನೋಡಿ, ಈ ಒಂದು ಅದ್ಭುತ ಕೃತ್ಯವನ್ನು ನೋಡಿ ಯೇಸುವನ್ನು ನಂಬಿರ್ತಕ್ಕಂಥ ದಿಲೀಪ್ ಅವರು ಈಗ ಡೆಲ್ಲಿಯಲ್ಲಿ ಬದುಕೇ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ಅವರ ತಾಯಿ ಕೆಲವು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಅವರ ತಾಯಿ ತೀರ್ಕೊಂಡು ಹೋಗಿದ್ದಾರೆ, ಬಹಳ ವಯಸ್ಸಾಗಿದ್ದಕ್ಕಾಗಿ. ಅವರ ತಂದೆ 80ನೇ ವಯಸ್ಸಿಗೆ ದೀಕ್ಷಾ ಸ್ಥಾನ ತಗೊಂಡ್ರು. ಅವರ ಕುಟುಂಬದಲ್ಲಿ ಎಲ್ಲರೂ ಯೇಸು ಕ್ರಿಸ್ತನ ನಂಬಿಕೊಂಡು ರಕ್ಷಣೆ ಹೊಂದಿ ಈಗ ದಿಲೀಪ್ ಎಂಬ ವ್ಯಕ್ತಿ ನಾಗಾಸಾಧು ಅಲ್ಲ, ಈಗ ಯೇಸು ಕ್ರಿಸ್ತನಿಗೆ ಸೇವೆ ಮಾಡ್ತಕ್ಕಂಥ ಒಂದು ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ದಿಲೀಪ್ ಅನ್ನೋ ವ್ಯಕ್ತಿ ಈಗಲೂ ದೆಹಲಿಯಲ್ಲಿ ಅನೇಕ ಜನರಿಗೆ ಸಾಕ್ಷಿ ಸುವಾರ್ತೆ ಸಾರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವನು. ಅದೇ ಕೀರ್ತನೆ 51ರಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಏನಂತ ಹೇಳ್ಕೊಂಡು ಭಾಳ ಬೇಗನೆ ಓದ್ತೀರಿ ನಮ್ಮ ಸಹೋದರಿಯರೇ. ಪ್ರೈಸ್ ಲಾರ್ಡ್ ಜೀಸಸ್. 53:1 ಕೊನೆಯವರೆಗೆ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಇಗೋ, ಮೂರ್ಖರು ದೇವರಿಲ್ಲ ಎಂದು ಹೇಳುತ್ತಾರೆ. ಇವರು ನಾಸ್ತಿಕರು. ಮೂರ್ಖರಂದ್ರೆ ಇವರು ನಾಸ್ತಿಕರು. ದೇವರಿಲ್ಲ ಎಂದು ಹೇಳುತ್ತಾರೆ. ಆದರೆ ಆ ದೇವರು ಮೇಲಿಂದ ನೋಡ್ತಾನೆ, ನನ್ನನ್ನು ಜ್ಞಾನವುಳ್ಳವನು ಯಾರಾದರೆ ಹುಡುಕುವ ನಿಧಾನ. ಓದ್ತೀರಿ ಕೀರ್ತನೆ 53ರಲ್ಲಿ, ಮೂರ್ಖರು ತನ್ನ ಹೃದಯದಲ್ಲಿ ದೇವರಿಲ್ಲ ಎಂದು ಅಂದುಕೊಳ್ಳುತ್ತಾರೆ, ಅವರು ಕೆಟ್ಟು ಹೋಗುವವರು, ಅಸಹ್ಯವಾದಂಥ ಕೃತ್ಯಗಳನ್ನು ಮಾಡುವವರು, ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ, ಅಂದ್ರೆ ಮಾನವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿ, ಅಂದ್ರೆ ಮನುಷ್ಯರಲ್ಲಿ ದೇವರನ್ನು ಹುಡುಕುವ ಒಂದು ಬುದ್ಧಿವಂತನು ಇದ್ದಾನೋ ಎಂಬುದಾಗಿ ದೇವರು ಮೇಲಿಂದ ನೋಡ್ತಾ ಇದ್ದಾನಂತೆ. ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ, ಮಾನವರೆಲ್ಲರೂ ದ್ರೋಹಿಗಳಾಗಿ ದಾರಿ ತಪ್ಪಿ ಹೋಗುತ್ತಾ ಇದ್ದಾರೆ. ದುಷ್ಟತ್ವವನ್ನು ನಡೆಸುವವರನ್ನು ತಿಳಿಯುವುದಿಲ್ಲವೋ? ಅವರು, ಲಿಸನ್ ಕೇರ್ಫುಲಿ, ಇಲ್ಲೇ, ಅವರು ನನ್ನ ಜನರನ್ನು ಆಹಾರವೆಂದು ತಿನ್ನುವರು. ಬೈಬಲ್ನಲ್ಲಿ ಇದೆ ನೋಡ್ರಿ, ಮನುಷ್ಯರನ್ನು ತಿನ್ನುವ ಜನರಿದ್ದಾರೆ ಅಂತೇಳಿ. ಅವರು ನನ್ನ ಜನರನ್ನು ಆಹಾರವೆಂದು ಮಾಂಸವನ್ನು ತಿನ್ನುವರು. ಅವರು ದೇವರನ್ನು ಸ್ಮರಿಸುವುದಿಲ್ಲ. ಭಯಪಡುವುದಕ್ಕೆ ಕಾರಣವಿಲ್ಲದಿದ್ದರೂ ಅವರು ಪಕ್ಕನೆ ಭಯಭ್ರಾಂತರಾಗಿ ಮದ್ಯಪಾನವನ್ನು, ಧೂಮ್ರಪಾನವನ್ನು ಸೇವನೆ ಮಾಡಿ ತಮ್ಮ ಭಯದಿಂದ ದೂರವಾಗುವುದಕ್ಕಾಗಿ, ಭಯದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಧೂಮ್ರಪಾನವನ್ನು ಸೇವೆ ಮಾಡ್ತಾರೆ. ಇಲ್ಲಿ ಬರಲ್ಪಡುತ್ತೆ, ಅವರ ಮೇಲೆ ಭಯ ಬಂದು ಬೀಳುತ್ತದೆ ಎಂಬುದಾಗಿ. ನಿಮಗೆ ಮುತ್ತಿಗೆ ಹಾಕಿದ್ದವರನ್ನು ದೇವರು ಸಂಹರಿಸಿ ಚದರಿಸಿಬಿಟ್ಟನಲ್ಲ. ದೇವರು ಇಂದ ಅವರು ಕೈ ಬಿಡಲ್ಪಟ್ಟಿದ್ದಕ್ಕಾಗಿ ಅಂಥವರು ನಾಶಕ್ಕೆ, ಅಪಜಯಕ್ಕೆ ಗುರಿಯಾದರು. ಅಷ್ಟೇ ಸಾಕು. ಥ್ಯಾಂಕ್ ಯು. ದೇವರ ಮಕ್ಕಳೇ, ಮೂರ್ಖರು ದೇವರಿಲ್ಲ ಎಂದು ಹೇಳುತ್ತಾರೆ. ಈ ದಿಲೀಪ್ ಎಂಬವನು ದೇವರಿಲ್ಲ ಎಂಬುದಾಗಿ ನಿಂತು ಬಿಟ್ಟಿದ್ದ. ಆದರೆ ದಿಲೀಪಿಗೆ ದೇವದರ್ಶನವಾಗಿ ಯೇಸು ಕ್ರಿಸ್ತನೇ ಆ ಸತ್ಯ ದೇವರೆಂದು ಆತನು ರುಚಿಸಿ ನೋಡಿದನು. ಆ ಸತ್ಯವಾದಂಥ ಕರುಣಾಮಯನು, ದಯಾಪರನು, ಸಾಯ್ತಿರ್ತಕ್ಕಂಥ, ಪಾಪದಲ್ಲಿರ್ತಕ್ಕಂಥ, ದ್ರೋಹದಲ್ಲಿರ್ತಕ್ಕಂಥ, ಅಪರಾಧದಲ್ಲಿರ್ತಕ್ಕಂಥ, ಮನುಷ್ಯರ ಮಾಂಸವನ್ನು ತಿನ್ನತಕ್ಕಂಥ ನನ್ನನ್ನು ಕ್ಷಮಿಸಿದನು ಅಂತೇಳಿ ಆತನು ಆ ಕ್ಷಮೆಯನ್ನು ಅನುಭವಿಸಿ ಈಗ ಯೇಸು ಕ್ರಿಸ್ತನ ಸುವಾರ್ತೆನ ಸಾರ್ತಾನೆ. ಕರುಣಾಳು, ದಯಾಳು ಆಗಿರುವ ಯೇಸು ಕ್ರಿಸ್ತನು, ಕ್ಷಮಿಸುವ ಯೇಸು, ನಮ್ಮ ರೋಗಗಳನ್ನು ಗುಣಪಡಿಸುವ ಯೇಸು, ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗಗಳಿಗಾಗಿ ತಾನೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ದುಷ್ಟತ್ವವನ್ನು ಸಂಹರಿಸಿಲ್ಲ. ತಾನೇ ಸಿಲುವೆ ಮೇಲೆ ತನ್ನನ್ನು ತಾನೇ ಮರಣಕ್ಕೆ ಬಲಿಗೆ ಅರ್ಪಿಸಿ ನಮ್ಮ ಶಾಪ, ನಮ್ಮ ರೋಗ, ನಮ್ಮ ವ್ಯಾಧಿಗಳು, ನಮ್ಮ ಎಲ್ಲ ದಂಡನೆಗಳು ತಾನು ಹೊತ್ತುಕೊಂಡು ಮರಣಿಸಿರುವ ಆ ಯೇಸುವಿಂದಲೇ ರಕ್ಷಣೆ. ಈ ಲೋಕದಲ್ಲಿ ಹೆಸರಿನಲ್ಲಿ ರಕ್ಷಣೆ ಇಲ್ಲ. आसमान में या धरती में या धरती के नीचे व पाताल में कोई नाम नहीं, यीशु नाम के अलावा किसी नाम में उद्धार नहीं ಅಂತೇಳಿ ಆತನು ಅರಿತುಕೊಂಡು ಈಗ ಕರ್ತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಜೊತೆಯಲ್ಲಿ ನೀವು ತಲೆಬಾಗಿಸೋದಾದರೆ, ನೀವು ಕೂಡ ಆತ್ಮೀಯರಾದ, ನೀವು ಕ್ರೈಸ್ತರಾದ ನಾವು, ಈ ಅನ್ಯನಾಗಿರ್ತಕ್ಕಂಥ ವ್ಯಕ್ತಿ
ಯೇಸುನಲ್ಲಿದ್ದಂಥ ಈ ಕರುಣೆ, ಪ್ರೀತಿ, ಸ್ವಸ್ಥತೆಯ ಶಕ್ತಿ, ಆತನ ಯೇಸುವಿನ ಕೈನಲ್ಲಿ ಯಾವ ಶಸ್ತ್ರಾಸ್ತ್ರ ಇಲ್ಲದೆ ಅನೇಕ ಜನರಿಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಆತನು ಕೂಡ ಈಗ ಪ್ರೇಯರ್ ಮಾಡ್ತಾ ಅನೇಕ ಜನರಿಗೆ ಆತನ ಮೂಲಕವಾಗಿ ಸ್ವಸ್ಥತೆಯು, ರಕ್ಷಣೆಯು, ಬಿಡುಗಡೆಯು ಆ ದಿಲೀಪ್ ಎಂಬ ಸೇವಕನು ಈಗ ಸ್ವಾರ್ಥ ಸೇವೆ ಮಾಡ್ತಿರೋದಷ್ಟೇ ಅಲ್ಲದೆ ಆತನು ಸಭೆಯನ್ನು ಕೂಡ ಕಟ್ಟಿ ಸೇವೆ ಮಾಡ್ತಾ ಇದ್ದಾನೆ. ಆ ಸೇವಕನ ಸೇವೆ ಇವತ್ತು ನಮಗೆ ದೊಡ್ಡ ಸಾಕ್ಷಿಯಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರು, ಆತ್ಮೀಯರೇ, ಇದು ನಮಗೆ ಒಂದು ದೊಡ್ಡ ಸವಾಲಾಗಿದೆ. ಆತ್ಮೀಯರಾದ ನಾವು ಏನು ಮಾಡ್ತಾ ಇದ್ದೀವಿ? ದೇವರನ್ನು ಹುಡುಕ್ತಾ ಇದ್ದೀವಾ? ದೇವರನ್ನು ಹುಡುಕುವ ಬುದ್ಧಿವಂತನು ಒಬ್ಬನಾದರೂ ಇದ್ದಾರೆ ಎಂಬುದಾಗಿ ದೇವರು ಭೂಲೋಕವೆಲ್ಲ ಕಣ್ಣು ತಿರುಗಿಸ್ತಾ ಇದ್ದಾನಂತೆ. ಅದರಲ್ಲಿ ದಿಲೀಪ್ ಎಂಬ ವ್ಯಕ್ತಿ ದೇವರನ್ನು ಹುಡುಕಿ ಕಂಡುಕೊಂಡ. ಇವತ್ತು ಆತ್ಮೀಯರಾದ ನೀವು, ನನ್ನ ಪ್ರಿಯ ಸಹೋದರಿಯರು, ನೀವು ಕೂಡ ಆ ಯೇಸುವನ್ನು ಹುಡುಕುತ್ತಾ ಇದ್ದೀರಾ? ಹಾಗಾದರೆ ಹುಡುಕುವರೆಲ್ಲರೂ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಏಕೀಭವಿಸ್ತಾ ಇರುವ ನೀವು ಪ್ರಾರ್ಥಿಸ್ತೀರಿ, ಎಸಯ್ಯ ನನ್ನನ್ನು ಕಾಪಾಡು, ನನ್ನನ್ನು ಬಿಡುಗಡೆ ಮಾಡು, ನನ್ನನ್ನು ಗುಣಪಡಿಸು ಎಸಯ್ಯ. ಆ ದಿಲೀಪನ್ನು ಹೇಗೆ ಪ್ರಾರ್ಥನೆ ಮಾಡಿದನು, ನೀವೆಲ್ಲರೂ ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಏಕೀಭವಿಸಿ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ಪರಲೋಕದಲ್ಲಿ ಮತ್ತು ನಮ್ಮ ತಂದೆ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಯಾರ್ಯಾರು ಕರ್ತನೆ ರೋಗದಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿ, ವೇದನದಲ್ಲಿ, ವ್ಯಸನದಲ್ಲಿ, ಅನಿಷ್ಟದಲ್ಲಿ, ಅನಾರೋಗ್ಯದಲ್ಲಿ ಬಳಲುತ್ತಾ ಇದ್ದಾರೆ ಕರ್ತನೆ. ರಾಜ ಯೇಸಯ್ಯ ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹೌದು ಯೇಸಯ್ಯ, ಯಾರ್ಯಾರು ಈಗ ಮೊರೆ ಇಡ್ತಾ ಇದ್ದಾರೆ, ತನ್ನ ಜೀವನದಲ್ಲಿ ತನ್ನ ಕುಟುಂಬದಲ್ಲಿ ಕೂತ್ಕೊಂಡು ಯಾರ್ಯಾರು ಮೊರೆ ಇಡ್ತಾ ಇದ್ದಾರೆ ಕರ್ತನೆ, ಅವರ ಮೊರೆಯನ್ನು ಕೇಳು ಕರ್ತನೆ. ರಾಜ, ಅವರ ಕಣ್ಣೀರುಗಳನ್ನು ಕೇಳು, ಅವರ ದುಃಖಗಳನ್ನು ಕರ್ತನೆ, ಈಗಲೇ ಕರ್ತನೆ ಅವರ ಕಣ್ಣೀರನ್ನು ಒರೆಸು ದೇವರೇ. ರಾಜ, ಅವರಿಗೆ ಪರಿಪೂರ್ಣವಾಗಿ ರಕ್ಷಣೆ ನೀಡು ಕರ್ತನೆ. ರೋಗದಲ್ಲಿ ಇದ್ದವರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರು ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದಾರೆ. ರಾಜ, ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ ಅವರು ಗುಣಪಡಿಸು ರಾಜ. ಯಾರ್ಯಾರು ಮಾಯಾಜಾಲದಲ್ಲಿ, ಪಾಪದ ಮಾಯಾಜಾಲದಲ್ಲಿ, ಲೋಕದ ಜಾಲದಲ್ಲಿ ಸಿಕ್ಕಿದ್ರೆ ಅವರನ್ನು ಬಿಡಿಸು ಯೇಸು ನಾಮದಲ್ಲಿ ಕರ್ತನೆ. ಬಿಡುಗಡೆ ಉಂಟಾಗಲಿ ಯೇಸು ನಾಮದಲ್ಲಿ. ನಿನ್ನ ಶಕ್ತಿ ಸಾಮರ್ಥ್ಯದ ಕೈಗಳು ಅವರು ಬಿಡುಗಡೆ ಮಾಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ ಕರ್ತನೆ. ಕೃಪೆಯಲ್ಲಿ ಕರ್ತನೆ, ಯಾರ್ಯಾರು ಕರ್ತನೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಕರ್ತನೆ, ಅವರ ಜೀವನದಲ್ಲಿ ಕರ್ತನೆ ಸಮಾಧಾನ, ಶಾಂತಿ, ಸಂತೋಷ, ನೆಮ್ಮದಿ, ಆರೋಗ್ಯವನ್ನು ಅನುಗ್ರಹಿಸಿ ಇಂದಿನಿಂದ ಯೇಸು ರಕ್ಷಕನು, ನಿಜವಾದ ಜೀವವುಳ್ಳ ದೇವರು, ಮರಣಿಸಿ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳು, ನಮ್ಮ ರೋಗಗಳು ತಾನು ಹೊತ್ತುಕೊಂಡು ನಮಗೆ ಸುಖ ಶಾಂತಿಯನ್ನು ಕೊಟ್ಟ ದೇವರ ರಕ್ಷಕನು ಮರಣವನ್ನು ಜಯಿಸಿ ಉಣಲ್ಪಟ್ಟು ಮೂರನೇ ದಿನ ಮರಣವನ್ನು ಜಯಿಸಿ ಎದ್ದ ಜೀವವುಳ್ಳ ದೇವರೆಂಬುದಾಗಿ ಎಲ್ಲರೂ ತಿಳಿಯುವಂತೆ ರಾಜ ಈ ಸುವಾರ್ತೆ ಮೂಲಕವಾಗಿ ಅವರಿಗೆ ಸ್ವಸ್ಥತೆಯು, ಆರೋಗ್ಯವು, ಬಿಡುಗಡೆಯು ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಯಾಕೆಂದರೆ ನೀವು, ನಿಮ್ಮ ಆಸಕ್ತಿ, ನಿಮ್ಮ ಜೀವನವೆಲ್ಲ ಸುಖ ಕ್ಷೇಮದಲ್ಲಿ ಇರಲಿ ಎಂಬುದಾಗಿ ಹಾರೈಸ್ತೇನೆ. ಈ ವಿಡಿಯೋವನ್ನು ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ಅನೇಕ ನೋಡ್ರಿ, ಇಂಥ ಒಂದು ಅಘೋರಿ ನಾಗಾ ಸಾಧುವಾಗಿರ್ತಕ್ಕಂಥ ಇವರೇ ಯೇಸು ಕ್ರಿಸ್ತನನ್ನು ಹುಡುಕಿ ತಿಳಿದುಕೊಂಡು ಇವರೇ ಎಷ್ಟು ಸಾಕ್ಷಿಯಾಗಿರೋದಾದರೆ ಆತ್ಮೀಯರಾದ ನಾವು ಎಷ್ಟು ಸಾಕ್ಷಿಯಾಗಿರಬೇಕು. ಗಾಡ್ ಬ್ಲೆಸ್ ಯು ನನ್ನ ಪ್ರಿಯ ಸಹೋದರೇ. ನೀವು ಈ ಒಂದು ವಿಡಿಯೋನ ಎಲ್ಲರಿಗೆ ಶೇರ್ ಮಾಡ್ತೀರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇನ್ನೂ ಮಹಾ ಅದ್ಭುತಗಳು ಮಾಡಲಿ ಎಂಬುದಾಗಿ ಹಾರೈಸ್ತಾ ಗಾಡ್